ಗುಡ್ ಮಾರ್ನಿಂಗ್ ಆಲ್. ನಾನು ಅಂಬರೀಶ್ ಪೋತಾಳ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1168 ಆಗುತ್ತೆ ಮತ್ತು ಒಂದು ವಿಶೇಷ ವಿಡಿಯೋ NFHS6 ರಿಪೋರ್ಟ್ ಅಂದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 6 ಇದರ ವರದಿ ಇತ್ತೀಚೆಗೆ ಬಿಡುಗಡೆಗೊಂಡಿದೆ. ಅದ್ರ ಮೇಲೆ ಸಪ್ರೇಟಾಗಿ ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ದೆ. ಯಾಕಂದರೆ ಮುಂದಿನ 2-3 ವರ್ಷಗಳವರೆಗೆ ಈ ಒಂದು ರಿಪೋರ್ಟು, ಈ ವರದಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. 2023-24ನೇ ಸಾಲಿನಲ್ಲಿ ಏನು ಅಧ್ಯಯನವನ್ನು, ಏನು ಸಮೀಕ್ಷೆಯನ್ನು ಮಾಡಿದ್ರು, ಆ ಸಮೀಕ್ಷೆಯ ವರದಿ ಇವತ್ತು ಹೊರಬಂದಿದೆ. ಹಾಗಾದರೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 2026ರ ಮೇಲೆ ಪ್ರಶ್ನೆಗಳು ಹೇಗೆ ಬರಬಹುದು ಅಲ್ವಾ? ಈ NFHS6 ಈ ಒಂದು ವರದಿಯನ್ನು ಸಿದ್ಧಪಡಿಸ್ತಕ್ಕಂಥ ಸಚಿವಾಲಯ ಯಾವುದು, ಮಿನಿಸ್ಟ್ರಿ ಯಾವ ಇಲಾಖೆ ನೋಡಲ್ ಏಜೆನ್ಸಿ ಆಗಿದೆ, ಯಾವ ಸಂಸ್ಥೆ, ಅಥವಾ ಈ NFHS ವರದಿಯಲ್ಲಿ ಇರ್ತಕ್ಕಂಥ ಅಂಶಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕ್ರಿಯೇಟ್ ಆಗ್ಬೋದು. ಹಿಂದೆ ಕೂಡ NFHS5, NFHS4ರ ಮೇಲೆ ಹಲವಾರು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿರೋದನ್ನು ನೋಡಿದ್ದೀವಿ. ಆ ಎಲ್ಲ ಪ್ರಶ್ನೆಗಳನ್ನು ಕೂಡ ಮುಂದೆ ಡಿಸ್ಕಷನ್ ಮಾಡ್ತೀವಿ. ಈ ವಿಡಿಯೋದಲ್ಲಿ ನಮ್ಮ ಅಪ್ರೋಚ್ ಹೇಗಿರುತ್ತೆ ಅಂದರೆ, ಫಸ್ಟ್ PYQs ಹೇಳಲ್ಲ, ಫಸ್ಟ್ MCQ ಹೇಳಲ್ಲ, ಒಂದಷ್ಟು ಕಾನ್ಸೆಪ್ಟ್ಗಳನ್ನು ಹೇಳಿ. ಏನು ಕಾನ್ಸೆಪ್ಟ್ಗಳು? ಈಗ TFR ಅಂತ ಇರುತ್ತೆ, ಟೋಟಲ್ ಫರ್ಟಿಲಿಟಿ ರೇಟ್ ಅಥವಾ ಒಟ್ಟು ಫಲವಂತಿಕೆ ದರ ಅಂದರೆ ಏನು? ಭಾರತದಲ್ಲಿ ಒಟ್ಟು ಫಲವಂತಿಕೆ ದರ ಎಷ್ಟಿದೆ, ಕರ್ನಾಟಕದಲ್ಲಿ ಎಷ್ಟಿದೆ? ಅದೇ ರೀತಿಯಲ್ಲಿ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್, ಮೆಟರ್ನಲ್ ಮೊರ್ಟಾಲಿಟಿ ರೇಟ್, ನಿಯೋನೇಟಲ್ ಮೊರ್ಟಾಲಿಟಿ ರೇಟ್, ಪೋಸ್ಟ್ ನೇಟಲ್ ಮೊರ್ಟಾಲಿಟಿ ರೇಟ್, ಅಂಡರ್ 5 ಮೊರ್ಟಾಲಿಟಿ ರೇಟ್, ಬರ್ತ್ ರೇಟ್, ಡೆತ್ ರೇಟ್, ಕ್ರೂಡ್ ಬರ್ತ್ ರೇಟ್, ಕ್ರೂಡ್ ಡೆತ್ ರೇಟ್, ಹೀಗೆ ಹಲವಾರು ವಿಚಾರಗಳು ಇದರಲ್ಲಿ ಬರ್ತಾ ಹೋಗ್ತವೆ. ಆಂಟಿನೇಟಲ್ ಕೇರ್, ಪೋಸ್ಟ್ ನೇಟಲ್ ಕೇರ್, ಪ್ರಸವ ಪೂರ್ವ, ಪ್ರಸವ ನಂತರ ಗರ್ಭಿಣಿ ಮಹಿಳೆಯರು, ಎಷ್ಟು ಪ್ರತಿಶತ ಗರ್ಭಿಣಿ ಮಹಿಳೆಯರು ತಮ್ಮ ಹೆರಿಗೆಯನ್ನು ಇನ್ಸ್ಟಿಟ್ಯೂಷನಲ್ ಹಾಸ್ಪಿಟಲ್ಸ್ ಅಥವಾ ಇನ್ಸ್ಟಿಟ್ಯೂಷನಲ್ ಬರ್ತ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಗರ್ಭಿಣಿಯಾಗಿರ್ತಕ್ಕಂಥ ಮಹಿಳೆಯರು ತಮ್ಮ ಗರ್ಭಾವಸ್ಥೆಯಲ್ಲಿ ಎಷ್ಟು ಪ್ರತಿಶತ ಮಹಿಳೆಯರು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರ್ತಾರೆ, ಎಷ್ಟು ಬಾರಿ, ಅಥವಾ ಪ್ರಸವಾನಂತರದಲ್ಲಿರ್ತಕ್ಕಂಥ ಜನಿಸಿರ್ತಕ್ಕಂಥ ಮಕ್ಕಳಿಗೆ ಎಷ್ಟು ಜನಕ್ಕೆ ವ್ಯಾಕ್ಸಿನೇಷನ್ ಕೊಡಿಸ್ತಾ ಇದ್ದೀವಿ, ವ್ಯಾಕ್ಸಿನೇಷನ್ ಕೊಡಿಸ್ತಕ್ಕಂತಹ ಮಕ್ಕಳ ಸಂಖ್ಯೆ ಪ್ರತಿಶತ ಎಷ್ಟಿದೆ. ಅದೇ ರೀತಿಯಾಗಿ ಅಂಡರ್ 5 ವರ್ಷ ಅಥವಾ 6 ವರ್ಷದ ಕೆಳಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟಿದೆ. NFHS5ಕ್ಕೂ NFHS6ಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳೇನೆಂದರೆ, NFHS5 ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಇವತ್ತು NFHS6ರಲ್ಲಿ ಮಕ್ಕಳ ಸಂಖ್ಯೆ ಕುಸಿದಿದೆಯಾ ಭಾರತದಲ್ಲಿ? ಅದೊಂದು ಕಳವಳಕಾರಿ ಅಂಶವ. ಮತ್ತು 60 ವರ್ಷ ಮೇಲ್ಪಟ್ಟವರ ಸಂಖ್ಯೆ ಎಷ್ಟಿತ್ತು ಆ ಒಂದು 2019-21ರ NFHS5 ರಿಪೋರ್ಟಲ್ಲಿ? ಈಗ ಎಷ್ಟಾಗ್ತಾ ಇದೆ? ಭಾರತದಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ಅಥವಾ 60 ವರ್ಷ ಮೇಲ್ಪಟ್ಟವರ ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ, ಕುಸಿತವನ್ನು ಕಾಣ್ತಾ ಇದೆಯಾ? ಏನು ಕಳವಳಕಾರಿನ, ಖುಷಿಯ ಸುದ್ದಿಯ? ಹೀಗೆ ಹಲವಾರು ವಿಚಾರಗಳು ಬರ್ತಾ ಹೋಗ್ತವೆ. ಅವೆಲ್ಲವುಗಳನ್ನು ಕೂಲಂಕುಷವಾಗಿ ಸ್ವಲ್ಪ ತಾಳ್ಮೆಯಿಂದ ಎಲ್ಲವನ್ನು ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನ ಇದೆ. ಇವೆಲ್ಲ ಹೊಸ ಹೊಸ ಟಾಪಿಕ್ ಆಗಿರೋದ್ರಿಂದ ಎಲ್ಲಿ ನಿಮಗೆ ಡೌಟ್ ಬರುತ್ತೆ, ಹೆಚ್ಚಿನ ಮಾಹಿತಿಯನ್ನು ನೀವು ಗೂಗಲ್ ಮಾಡಿ ತಿಳ್ಕೊಳ್ರಿ. ಈಗ ಕೆಲವೊಬ್ಬರಿಗೆ MMR ಅಂದರೆ ಗೊತ್ತಿಲ್ಲದೆ ಇರ್ಬೋದು, ನಿಯೋನೇಟಲ್ ಮೊರ್ಟಾಲಿಟಿ ರೇಟ್ ಅಂದರೆ ಗೊತ್ತಿಲ್ಲದೆ ಇರ್ಬೋದು. ನಾನು ಹೇಳ್ತೀನಿ, ಹೇಳುವ ಪ್ರಯತ್ನದಲ್ಲಿ ನಿಮಗೆ ತಲುಪ್ಸೋಕ್ಕಾಗದೇ ಇರ್ಬೋದು, ಯಾಕಂದರೆ ಬಹಳಷ್ಟು ವಿಚಾರಗಳಿರ್ತವೆ. ಅಂಥ ಟೈಮಲ್ಲಿ ಅಲ್ಲಿ ಪಾಸ್ ಮಾಡಿ ಗೂಗಲ್ ಹೋಗಿ ನಿಯೋನೇಟಲ್ ಮೊರ್ಟಾಲಿಟಿ ರೇಟ್ ಅಂದರೆ ಏನಂತ ಒಂಚೂರು ತಿಳ್ಕೊಂಬಂದ್ಬಿಡಿ, ಇನ್ನೂ ಚೆನ್ನಾಗಿ ಕ್ಲಾರಿಟಿ ಸಿಕ್ಬಿಡಿ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಏನಂದರೆ, ಮುಂದಿನ ಪರೀಕ್ಷೆಗಳಲ್ಲಿ ಬೇರೆಯವ್ರಿಗಿಂತಲೂ ಒಂದಷ್ಟು ಮಾರ್ಕ್ಸನ್ನು ಹೆಚ್ಚಿಗೆ ತೆಗೆದು ಸೆಲೆಕ್ಷನ್ ಲಿಸ್ಟಲ್ಲಿ ಹೋಗ್ತಕ್ಕಂಥ ಒಂದೇ ಒಂದು ಉದ್ದೇಶ ಇದೆ. ಅದು ನಾವು ನೀವು ಎಲ್ಲರೂ ಸೇರಿ ಮಾಡಬೇಕಾಗಿರ್ತಕ್ಕಂಥ ಉದ್ದೇಶ, ಕೆಲಸ, ಪ್ರಯತ್ನ. ಇಷ್ಟು ಹೇಳ್ತಾ ಬನ್ನಿ ಕ್ಲಾಸ್ ನಂಬರ್ 1168 ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷಾ ವರದಿ 2026. ಆ್ಯಕ್ಚುಲಿ ಇದನ್ನು ಸರ್ವೆ ಮಾಡಿದ್ದು 2023-24 ಮರಿಬಾರ್ದು. ಈಗ 26ರಲ್ಲಿ ಬಂದಿರೋದ್ರಿಂದ 26 ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಮತ್ತು ಇದು NFHS6 ರಿಪೋರ್ಟ್ ಅನ್ನೋದನ್ನು ಮರಿಬಾರ್ದು. ಒಂದಷ್ಟು MCQಗಳು, ಒಂದಷ್ಟು PYQಗಳನ್ನು ನೋಡ್ತಾ
ನಮ್ಮ ಈ ಒಂದು ವರದಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ NFHS 6 2023-24. ಇಲ್ಲಿ ಕೆಳಗಡೆ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಮರಿಬಾರ್ದು. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್, ದಿಯೋನಾರ್, ಮುಂಬೈ. ಏನು? ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್ IIPS ಮುಂಬೈಯಲ್ಲಿದೆ. ಈ ಮುಂಬೈಯಲ್ಲಿರ್ತಕ್ಕಂಥ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್ ಅಂತೇನಿದೆ, ಇದು ಇದರ ನೋಡಲ್ ಏಜೆನ್ಸಿ ಆಗುತ್ತೆ ಈ ಒಂದು ಸರ್ವೆಯನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಕೇಂದ್ರದ ಯಾವ ಸಚಿವಾಲಯ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯನ್ನು ಮಾಡಿಸಿದೆ ಅಂದರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಅಥವಾ ಸಚಿವಾಲಯ, JP ನಡ್ಡಾರವರು ಆ ಒಂದು ಸಚಿವರಿದ್ದಾರೆ, ಅವರ ಒಂದು ವರದಿ. NFHS 5 ಏನಿತ್ತು ಅದು 2019-21 ಆಗಿರ್ತಕ್ಕಂಥ ಸರ್ವೆ. ಈಗ NFHS 6 ಬಗ್ಗೆ ಮಾತಾಡ್ತಾ ಇದ್ದೀವಿ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಇದನ್ನು ಕಂಡಕ್ಟ್ ಮಾಡ್ತಕ್ಕಂಥ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಈಗ JP ನಡ್ಡಾರವರು ಇದರ ಮಿನಿಸ್ಟರ್ ಆಗಿದ್ದಾರೆ, ನೆನ್ಪಿಡಬೇಕು. ಮತ್ತು ಒಂದು ನೋಡಲ್ ಏಜೆನ್ಸಿ ಯಾವುದು ಅಂದರೆ IIPS, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್. ಇದು ಎಲ್ಲಿ ಲೊಕೇಟ್ ಆಗಿದೆ? ಮುಂಬೈಯಲ್ಲಿ ಲೊಕೇಟ್ ಆಗಿದೆ. NFHS ಈಸ್ ಒನ್ ಆಫ್ ದ ಗ್ಲೋಬಲ್ ಸರ್ವೆಸ್ ಕಂಡಕ್ಟೆಡ್ ಬೈ ದ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಥ್ರೂ ಇಟ್ಸ್ ಡೆಮೋಗ್ರಫಿಕ್ ಆ್ಯಂಡ್ ಹೆಲ್ತ್ ಸರ್ವೆ DHS ಪ್ರೋಗ್ರಾಮ್. ಸೊ ನಮಗಿಲ್ಲಿ ಮಿನಿಸ್ಟ್ರಿ ಮತ್ತು ಯಾವ ನೋಡಲ್ ಏಜೆನ್ಸಿ ನೆನ್ಪಿಟ್ರು ಸಾಕು. ಮತ್ತು ಒಟ್ಟು 6 ಈ NFHSಗಳು ಏನು ನಡೆದಿದ್ದಾವೆ ಸರ್ವೆಗಳು. ಮೊದಲ ಸರ್ವೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 1 1992-93, 1992-93 ಎಲ್ಲ ಆಗಿತ್ತು. ಇದು ಮೊದಲನೇದು. ಎರಡನೇದು NFHS 2 1998-99 ಆಗಿತ್ತು. ಮೂರನೇದು NFHS 3 2005-2006 ಆಗಿತ್ತು. NFHS 4 2015-16 ಆಗಿತ್ತು. NFHS 5 2019-21 ಆಗಿತ್ತು ಕೋವಿಡ್ ಸಂದರ್ಭದಲ್ಲಿ. NFHS 6 ಈಗ 2023-24 ಆಗಿದೆ. ದಿಸ್ ಇಸ್ ಅ ಲೇಟೆಸ್ಟ್ ಸರ್ವೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಆಗಿತ್ತು. ಒಟ್ಟು 6 ಯಾವ್ಯಾವ ವರ್ಷ ಒಂದು ಕಡೆ ನೋಟ್ ಮಾಡ್ಕೊಂಬಿಟ್ಟು. ಮತ್ತು ಆ ಸರ್ವೆಯ ರಿಪೋರ್ಟನ್ನು ನೋಡಿದಾಗ ಯಾರಿಗಾರ ಆಸಕ್ತಿ ಇದ್ರೆ ಆ ಸರ್ವೆ ರಿಪೋರ್ಟ್ ಕೇಳಿ, ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ಓಕೆ, ಇದರಲ್ಲಿ ಎಲ್ಲ 28 ರಾಜ್ಯಗಳು ಮತ್ತು ಎಲ್ಲ 8 ಕೇಂದ್ರಾಡಳಿತ ಪ್ರದೇಶಗಳು, 28 + 8 ಒಟ್ಟು 36 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಸಪ್ರೇಟ್ ಆಗಿ ಫ್ಯಾಕ್ಟ್ ಶೀಟ್ಗಳನ್ನು ಕೊಟ್ಟಿದ್ದಾರೆ. ನೋಡ್ಬೋದು, ನಮ್ಮ ಕರ್ನಾಟಕದ್ದು ಕೂಡ ಇದೆ. ಓಕೆ, ಅದನ್ನು ಕೂಡ ನಾವು ಕಂಪೇರ್ ಮಾಡ್ತೀವಿ ಇಂಡಿಯಾಕ್ಕೂ ಮತ್ತು ಕರ್ನಾಟಕಕ್ಕೆ ಇರ್ತಕ್ಕಂಥ ಆ ನಂಬರ್ಗಳ ವ್ಯತ್ಯಾಸದಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. JP ನಡ್ಡಾರವರು, ಜಗತ್ ಪ್ರಕಾಶ್ ನಡ್ಡಾರವರು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇದ್ದಾರೆ. ಅವರ ಮೆಸೇಜನ್ನು ಕೂಡ ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಸಹಾಯಕ ಅಥವಾ ರಾಜ್ಯ ಸಚಿವರಾಗಿರ್ತಕ್ಕಂಥ ಅನುಪ್ರಿಯಾ ಪಟೇಲ್ ಅವರು ಕೂಡ ಇದ್ದಾರೆ. ಅವರ ಮೆಸೇಜನ್ನು ಕೂಡ ನೋಡ್ಬೋದು. ಒಂದು ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಈ NFHS 6 ಸರ್ವೆ ಏನಿದೆ, ಈ ಸರ್ವೆಯಿಂದ ಹಲವಾರು ಅಂಶಗಳನ್ನು ನಾವು ಮಾನಿಟರ್ ಮಾಡ್ಬೋದು. ಏನಂದರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDG 17 ಗೋಲ್ಗಳೇನಿದ್ದಾವೆ, ಆ 17 ಗೋಲ್ಗಳಲ್ಲಿ 3ನೇ ಗೋಲ್ ಆಗಿರ್ತಕ್ಕಂಥ ಎನ್ಶೂರ್ ಹೆಲ್ದಿ ಲೈವ್ಸ್ ಆ್ಯಂಡ್ ಪ್ರಮೋಟ್ ವೆಲ್ ಬೀಯಿಂಗ್ ಫಾರ್ ಆಲ್ ಎಟ್ ಏಜಸ್ ಅಂತೇನಿದೆ, ಆ 3ನೇ ಸುಸ್ಥಿರ ಅಭಿವೃದ್ಧಿ ಗುರಿಗೆ ತಕ್ಕಂತೆ ಈ ಸರ್ವೆಯನ್ನು ಮಾಡಲಾಗಿದೆ. ಮತ್ತು PIB ನ್ಯೂಸಲ್ಲಿ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ರಿಲೀಸಸ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 6. ಮತ್ತು ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, NFHS 6 ರಿಫ್ಲೆಕ್ಟ್ಸ್ ಇಂಡಿಯಾಸ್ ಎಕ್ಸಲರೇಟೆಡ್ ಪ್ರೋಗ್ರೆಸ್ ಇನ್ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್, ನ್ಯೂಟ್ರಿಷನ್ ಆ್ಯಂಡ್ ಫಿನಾನ್ಷಿಯಲ್ ಪ್ರೊಟೆಕ್ಷನ್. ಈ ಸರ್ವೆ 6ನೇ ಸರ್ವೆ ಏನಿದೆ, ಇದು ಏನು ಹೇಳ್ತಾ ಇದೆ, ಮೆಟರ್ನಲ್ ಹೆಲ್ತ್ ಮತ್ತು ಚೈಲ್ಡ್ ಹೆಲ್ತ್ ಅಂದರೆ ತಾಯಂದಿರ ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯದ ಬಳಿ ಸಾಕಷ್ಟು ಬೆಳವಣಿಗೆ ಆಗಿದೆ ನಮ್ಮ ದೇಶದಲ್ಲಿ ಅಂತ ಗೊತ್ತಾಗ್ತಾ ಇದೆ. ಇವತ್ತು ಆಸ್ಪತ್ರೆಗಳ ನೆಟ್ವರ್ಕ್ ಹೆಚ್ಚಾಗ್ತಾ ಇದೆ. ಸರ್ಕಾರಗಳ ವಿವಿಧ ಯೋಜನೆಗಳು, ವ್ಯಾಕ್ಸಿನೇಷನ್ ಯೋಜನೆಗಳಾಗಿರ್ಬೋದು ಅಥವಾ ಪ್ರಸವ ಪೂರ್ವ ಪ್ರಸವಾನಂತರದ ಯೋಜನೆಗಳಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟನ್ನು ಸರ್ಕಾರ ತರ್ತಾ ಇದೆ. ಆ ಮಗುವಿನ ನ್ಯೂಟ್ರಿಷನ್ ಆಗಿರ್ಬೋದು ಅಥವಾ ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ತಾಯಿಯಂದಿರ ನ್ಯೂಟ್ರಿಷನ್ ವ್ಯಾಲ್ಯೂವನ್ನು ಹೆಚ್ಚಿಗೆ ಮಾಡೋದಕ್ಕೆ
ವಿವಿಧ ಅಂಗನವಾಡಿ ಕೇಂದ್ರಗಳ ಮುಖಾಂತರ ಅವರಿಗೆ ಆರೋಗ್ಯ ಹೆಚ್ಚಿಸಲು ವಿವಿಧ ಯೋಜನೆಗಳನ್ನು ತಂದಿರೋದನ್ನು ಕಾಣ್ತಾ ಇದ್ದೀವಿ. ಜೊತೆಗೆ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ರೀಚ್ 90.6%. ಹಿಂದಿನ ಕಾಲದಲ್ಲಿ 20-30 ವರ್ಷಗಳ ಹಿಂದೆ ಮನೆಯಲ್ಲೇ ಹೆರಿಗೆ ಆಗೋದನ್ನು ಅಥವಾ ಊರುಗಳಲ್ಲಿ ಈ ಸೂಲಗಿತ್ತಿಯರು ಅಂತ ಇರ್ತಾ ಇದ್ರು, ಅವರು ಹೆರಿಗೆಗಳನ್ನು ಮಾಡಿಸ್ತಕ್ಕಂಥದ್ದನ್ನು ಕಾಣ್ತಾ ಇದ್ವಿ. ಅವ್ರಿಗೆ ಯಾವುದೇ ಎಜುಕೇಷನ್ ಇರಲಿಲ್ಲ, ಸ್ಟಿಲ್ ಆ ಒಂದು ಪ್ರಾಕ್ಟೀಸ್ ಮುಖಾಂತರ ಮಾಡ್ತಾ ಇದ್ರು. ಬಟ್ ಇವತ್ತು ಪ್ರತಿಯೊಂದು ಮಗುವಿನ ಜನನವೂ ಕೂಡ ಆಸ್ಪತ್ರೆಯಲ್ಲಿ ಆಗ್ತಾ ಇದೆ. ಅಂದರೆ ಒಂದು ಟ್ರೈನ್ಡ್ ನರ್ಸು, ಟ್ರೈನ್ಡ್ ಡಾಕ್ಟರ್ಗಳ ಒಂದು ಎಚ್ಚರಿಕೆಯಲ್ಲಿ ಇವತ್ತು ಹೆರಿಗೆಗಳಾಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಅಂತಹ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸು ಇವತ್ತು 90%ಗೆ ರೀಚ್ ಆಗಿದ್ದಾವೆ ನಮ್ಮ ದೇಶದಲ್ಲಿ. ಅಂದರೆ ಅಲ್ಲೂ ಇಲ್ಲೂ ಕೂಡ ಇನ್ನು 10% ಜನ ಈ ಅಂದರೆ ಟ್ರೈನ್ಡ್ ನರ್ಸ್ ಆ್ಯಂಡ್ ಡಾಕ್ಟರ್ಸ್ ಇಲ್ಲದೇನೆ ಹೆರಿಗೆಗಳಾಗ್ತಾ ಇರ್ತಕ್ಕಂಥದ್ದು ಕೂಡ ಇನ್ನೂ ಇದೆ. ANC ಕವರೇಜ್ ಇನ್ಕ್ರೀಸಸ್ ಫ್ರಮ್ 92.6% to 95.9%. ಹಾಗಾದರೆ ANC ಅಂದ್ರೇನು? ಆಂಟಿನೇಟಲ್ ಕೇರ್ ಅಂತ ಕರಿತೀವಿ. ಅಂದರೆ ಪ್ರಸವ ಪೂರ್ವ ಕೇರ್ ಹೇಗಿದೆ. ಈಗ ಎಷ್ಟೋ ಜನ ಪ್ರೆಗ್ನೆನ್ಸಿ ಆದ ನಂತರ ಹಾಸ್ಪಿಟ್ಲಿಗೆ ಹೋಗಿರಲ್ಲ ಹಿಂದಿನ ಕಾಲದಲ್ಲಿ. ಬಟ್ ಇವತ್ತು ಅಟ್ಲೀಸ್ಟ್ ಒಂದು 1 ಚೆಕಪ್, 2 ಚೆಕಪ್, 3 and 4 ಚೆಕಪ್ಗಳು ಆಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಅದು ಆಲ್ಮೋಸ್ಟ್ 96%ವರೆಗೂ ರೀಚ್ ಆಗ್ತಾ ಇದೆ ಅಂತ. ಎನಿ ವ್ಯಾಕ್ಸಿನ್ ರಿಸೀವ್ಡ್ ಬೈ ಚಿಲ್ಡ್ರನ್ ಏಜ್ 12 to 23 months ರಿಮೈನ್ಸ್ ಕನ್ಸಿಸ್ಟೆಂಟ್ಲಿ ಹೈ ಅಬೌವ್ 96%. ನೋಡಿ, ಎಷ್ಟೋ ಜನಕ್ಕೆ ವ್ಯಾಕ್ಸಿನ್ ಹಾಕ್ಸ್ತಿರ್ಲಿಲ್ಲ ಹಿಂದೆ. ಇವತ್ತು ಅಟ್ಲೀಸ್ಟ್ ಯಾವುದಾದ್ರೂ ಒಂದು ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ತಕ್ಕಂಥ 12ರಿಂದ 23 ತಿಂಗಳ ಮಗುವಿನ ಸಂಖ್ಯೆ ಇವತ್ತು 96%ಗೆ ಇರ್ತಾ ಇದೆ. ಇವೆಲ್ಲ ಸಂಖ್ಯೆಗಳನ್ನ ಕೇಳ್ತಾರೆ. ಮತ್ತು 95.6% ಚಿಲ್ಡ್ರನ್ ರಿಸೀವ್ಡ್ ಮೋಸ್ಟ್ ವ್ಯಾಕ್ಸಿನೇಷನ್ ಥ್ರೂ ದ ಪಬ್ಲಿಕ್ ಹೆಲ್ತ್ ಫೆಸಿಲಿಟೀಸ್ ಆಸ್ ಪ್ರಿಫರ್ಡ್ ಚಾಯ್ಸ್. ನೋಡಿ, ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೇಕಂದ್ರೆ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅನ್ನೋದು ಹೀಗೆ. ಮತ್ತು ಚೈಲ್ಡ್ ನ್ಯೂಟ್ರಿಷನ್ ಇಂಡಿಕೇಟರ್ ಶೋ ಇಂಪ್ರೂವ್ಮೆಂಟ್ ವಿತ್ ರಿಡಕ್ಷನ್ ಇನ್ ಸ್ಟಂಟಿಂಗ್ ಬೈ 17% ಆ್ಯಂಡ್ ಸಿವಿಯರ್ ವೇಸ್ಟಿಂಗ್ ಬೈ 32%. ಯಾವ ಏಜ್ಗೆ ಎಷ್ಟು ಹೈಟ್ ಇರಬೇಕು ಅನ್ನೋದೇನಿದೆ, ಆ ಹೈಟ್ ಇಲ್ಲದೆ ಹೋದರೆ ವಿ ಕಾಲ್ ಇಟ್ ಆಸ್ ಅ ಸ್ಟಂಟಿಂಗ್ ಅಂತ. ಹೆಚ್ಚಿನ ಮಾಹಿತಿ ಗೂಗಲ್ ಮಾಡಿ ನೋಡಿ. ಅದೇ ಥರ ವೇಸ್ಟಿಂಗ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಆ ಏಜಿಗೆ ತಕ್ಕಂತೆ ವೆಯ್ಟ್ ಇಲ್ಲದೆ ಇರ್ತಕ್ಕಂಥದ್ದು, ಹೈಟಿಗೆ ತಕ್ಕಂತೆ ವೆಯ್ಟ್ ಇಲ್ಲದೆ ಇರ್ತಕ್ಕಂಥದ್ದನ್ನು ನಾವು ವೇಸ್ಟಿಂಗ್ ಅಂತ ಕರಿತೀವಿ. ಅವು ಕೂಡ ರಿಡಕ್ಷನ್ ಆಗ್ತಾ ಇದೆ. ಯಾಕಂದರೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಇವತ್ತು ಸರ್ಕಾರ ಎಲ್ರಿಗೂ ಪ್ರೊವೈಡ್ ಮಾಡ್ತಾ ಇದೆ. ಹೀಗೆ ಹಲವಾರು ವಿಚಾರಗಳಿದ್ದಾವೆ PIB ರಿಪೋರ್ಟಲ್ಲೂ ಕೂಡ. ಇವು ಯಾಕೆ ಈ ಪೇಜ್ ಕೊಟ್ಟಿದ್ದೀನಿ ಅಂದರೆ, ಇಲ್ಲಿ ಸಾಕಷ್ಟು ವಿಚಾರ ಬಂದವು. ಒಂದು ಆ್ಯಂಟಿನೇಟಲ್ ಕೇರ್ ಅಂದರೆ ಏನು ಅಲ್ವಾ, ಮೆಟರ್ನಲ್ ಚೈಲ್ಡ್ ಹೆಲ್ತ್ ಬಗ್ಗೆ ವಿಚಾರ ಇದ್ದಾವೆ, ಅಥವಾ ವ್ಯಾಕ್ಸಿನೇಷನ್ ಬಗ್ಗೆ ಆಗಿರ್ಬೋದು, ಸ್ಟಂಟಿಂಗ್ ಆ್ಯಂಡ್ ವೇಸ್ಟಿಂಗ್, ಈವನ್ ಬೇರೆ ಬೇರೆ ವಿಚಾರ ಏನಿದ್ದಾವೆ ಇವುಗಳು ಮುಂದೆ ಈ ರಿಪೋರ್ಟಲ್ಲಿ ಬರ್ತಾ ಹೋಗ್ತವೆ. ಇಂಥ ವಿಧವೇ ನಾವು ತಿಳ್ಕೊಬೇಕನ್ನುವ ಉದ್ದೇಶದಿಂದ ಎಲ್ಲ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಈಗ ಆ್ಯಕ್ಚುಲಿ ಫಾರ್ಮಲ್ ಆಗಿ ನಾವು ಹಲವಾರು ವಿಷಯಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ. ಒಂದು, ಸೆಕ್ಸ್ ರೇಷಿಯೋ, ಲಿಂಗಾನುಪಾತ. ಪ್ರತಿ 1000 ಪುರುಷರಿಗೆ ಆ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಸ್ತ್ರೀಯರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನಾವು ಲಿಂಗಾನುಪಾತ ಅಂತ ಕರಿತೀವಿ. ಅದು ತಾಲೂಕಾಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಅಥವಾ ರಾಜ್ಯ ಆಗಿರ್ಬೋದು, ಅಥವಾ ದೇಶ ಆಗಿರ್ಬೋದು. ಸಾಮಾನ್ಯವಾಗಿ ಸಂಖ್ಯೆಗಳನ್ನು ಕೇಳ್ತಕ್ಕಂಥದ್ದು ಒಂದು ರಾಜ್ಯ ಅಥವಾ ಇಡೀ ದೇಶದ ಲಿಂಗಾನುಪಾತ ಎಷ್ಟಿದೆ ಅಂತ. ಅದನ್ನು ಸೆಕ್ಸ್ ರೇಷಿಯೋ ಅಂತೀವಿ. ಅಂದರೆ ಆ ರಾಜ್ಯ ಅಥವಾ ಆ ದೇಶದಲ್ಲಿರ್ತಕ್ಕಂಥ ಪ್ರತಿ 1000 ಪುರುಷರಿಗೆ ಇರ್ತಕ್ಕಂಥ ಮಹಿಳೆಯರ ಅಥವಾ ಸ್ತ್ರೀಯರ ಸಂಖ್ಯೆ ಎಷ್ಟಿದೆ, ಸೆಕ್ಸ್ ರೇಷಿಯೋ. ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್ ಅಂತ. ಹುಟ್ಟುವಾಗಲಿನ ಜೀವಿತ ಸಮಯದ ನಿರೀಕ್ಷೆ. ಈಗ ಒಂದು ಮಗು ಇವತ್ತು ಜನನ ಆಗಿದೆ ಅಂದರೆ, ಈಗ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ನಮ್ಮ ದೇಶದಲ್ಲಿ ಸಾವಿರಾರು ಮಕ್ಕಳು ಹುಟ್ಟಿರ್ತಾರೆ, ಜನನ ಆಗಿರ್ತಾರೆ. ಅಂತಹ ಮಕ್ಕಳ ಒಟ್ಟಾರೆ ಜೀವಿತಾವಧಿ ಅಂದರೆ ಹುಟ್ಟಿದ ಮಗು ಎಷ್ಟು ವರ್ಷ ಬದುಕ್ಬೋದು ಆನ್ ಆನ್ ಆ್ಯಾವ್ರೇಜ್? 75, 60 ಅಥವಾ 80, 85, ಎಷ್ಟು? ಬೇರೆ ಬೇರೆ ವಿಚಾರಗಳಿಗೆ ಆ ಮಗು 100 years ಬದುಕ್ಬೋದು, ಅಥವಾ ಒಂದೇ ವರ್ಷದಲ್ಲಿ ಸಾವನ್ನಪ್ಬೋದು, 10 ವರ್ಷದಲ್ಲಿ ಆಗ್ಬೋದು, ಇನ್ನೇನೋ ಘಟನೆಗಳಾಗ್ಬೋದು. ಎಲ್ಲರೂ ಹುಟ್ಟಿದ ತಕ್ಷಣ ಇಷ್ಟೇ ವರ್ಷ ಬದುಕ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಮಗುವಿನ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಜೀವಿತಾವಧಿ ಎಷ್ಟು ವರ್ಷ ಆತ ಬದುಕ್ಬೋದು, ಆಕೆ ಬದುಕ್ಬೋದು ಅಂತಕ್ಕಂಥ ಒಂದು ಆವ್ರೇಜನ್ನು ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್ ಅಂತ ಕರಿತೀವಿ. ದ ಆವ್ರೇಜ್ ನಂಬರ್ ಆಫ್ ಇಯರ್ಸ್ ದಟ್ ನ್ಯೂ ಬಾರ್ನ್ ಕುಡ್ ಎಕ್ಸ್ಪೆಕ್ಟ್ ಟು ಲೀವ್. ನವಜಾತ ಶಿಶು ಏನು ಜನನ ಆಗಿರುತ್ತೆ, ಆ ಜನನಗೊಂಡಿರ್ತಕ್ಕಂಥ ಅಥವಾ ಹುಟ್ಟಿರ್ತಕ್ಕಂಥ ಮಗು
ಬದುಕಬಹುದಾದ ಅಥವಾ ಬದುಕಲು ನಿರೀಕ್ಷಿಸಬಹುದಾದ ಸರಾಸರಿ ವರ್ಷಗಳ ಸಂಖ್ಯೆಯನ್ನು ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್ ಅಂತ ಕರಿತೀವಿ. ಒಂದಾಯ್ತು. ಇನ್ನು ಬರ್ತ್ ರೇಟ್ ಅಂದರೆ ಏನು? ಬರ್ತ್ ರೇಟ್ ಅಥವಾ ಜನನ ದರ ಒಂದು ನಿರ್ದಿಷ್ಟ ವರ್ಷದಲ್ಲಿ 1,000 ಅಂದಾಜು ಮಧ್ಯ ವರ್ಷದ ಜನಸಂಖ್ಯೆಗೆ ಜೀವಂತ ಜನನಗಳ ಸಂಖ್ಯೆ. ಅಂದರೆ ಒಂದು ಮಧ್ಯ ವರ್ಷ ತೆಗೆದುಕೊಂಡು ಅಲ್ಲಿ 1000 ಜನಸಂಖ್ಯೆ ಇದೆ ಅಂತ ತೆಗೆದುಕೊಂಡಾಗ ಆ 1000 ಜನಸಂಖ್ಯೆಗೆ ಎಷ್ಟು ಮಕ್ಕಳು ಹುಟ್ಟಬಹುದು ಅಂತಕ್ಕಂಥದ್ದನ್ನ ಬರ್ತ್ ರೇಟ್ ಅಂತ ಕರಿತೀವಿ. ದ ನಂಬರ್ ಆಫ್ ಲೈವ್ ಬರ್ತ್ಸ್ ಪರ್ 1000 ಎಸ್ಟಿಮೇಟೆಡ್ ಮಿಡ್ ಇಯರ್ ಪಾಪ್ಯುಲೇಷನ್ ಇನ್ ಎ ಗಿವನ್ ಇಯರ್. ಒಂದು ಪರ್ಟಿಕ್ಯುಲರ್ ವರ್ಷದಲ್ಲಿ 1,000 ಜನಸಂಖ್ಯೆ ಇದ್ದಾರೆ ಅಂದರೆ ಆ 1000 ಜನಸಂಖ್ಯೆಗೆ ಎಷ್ಟು ಜನ ಮಕ್ಕಳು ಹುಟ್ಟುತ್ತಾರೆ. ಏನು 1000 ಹುಟ್ಟುತ್ತಾರಾ, 100 ಹುಟ್ಟುತ್ತಾರಾ, 10 ಹುಟ್ಟುತ್ತಾರಾ ಅನ್ನೋದು ಬರ್ತ್ ರೇಟ್. ಡೆತ್ ರೇಟ್ ಅಂದರೆ ಅಗೇನ್ ಮರಣ ದರ. ದ ನಂಬರ್ ಆಫ್ ಡೆತ್ಸ್ ಪರ್ 1000 ಎಸ್ಟಿಮೇಟೆಡ್ ಮಿಡ್ ಇಯರ್ ಪಾಪ್ಯುಲೇಷನ್ ಇನ್ 1 ಇಯರ್ ಇನ್ ಎ ಗಿವನ್ ಪ್ಲೇಸ್. ನಮ್ಮ ದೇಶದಲ್ಲಿ ಪ್ರತಿ 1000 ಜನಸಂಖ್ಯೆಯನ್ನು ತೆಗೆದುಕೊಂಡಾಗ ಆ 1000 ಜನಸಂಖ್ಯೆಯಲ್ಲಿ ಎಷ್ಟು ಜನ ಮರಣವನ್ನು ಹೊಂದುತ್ತಾ ಇದ್ದಾರೆ ಒಂದು ವರ್ಷದಲ್ಲಿ. ಸೊ ದಟ್ ಇಸ್ ಎ ಡೆತ್ ರೇಟ್ ಅಥವಾ ಮರಣ ದರವಾಗುತ್ತೆ. ಅದಾದಮೇಲೆ ಕ್ರೂಡ್ ಬರ್ತ್ ರೇಟ್ ಅಂತ ಬರುತ್ತೆ, ಕಚ್ಚಾ ಜನನ ದರ. ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಅಂತ ಬರುತ್ತೆ, ಇದು ವೆರಿ ಇಂಪಾರ್ಟೆಂಟ್. ಮೊರ್ಟಾಲಿಟಿ ರೇಟ್ ಅಥವಾ IMR ಅಂತ ಕರಿತೀವಿ. ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಆರ್ IMR ಇಸ್ ಡಿಫೈನ್ಡ್ ಆಸ್ ಎ ನಂಬರ್ ಆಫ್ ಇನ್ಫ್ಯಾಂಟ್ ಡೆತ್ಸ್ ಇನ್ 1 ಇಯರ್ ಪರ್ 1000 ಲೈವ್ ಬರ್ತ್ಸ್ ಡ್ಯೂರಿಂಗ್ ದ ಇಯರ್. ಒಂದು ವರ್ಷದಲ್ಲಿ 1,000 ಜೀವಂತ ಜನನಗಳಿಗೆ ಶಿಶುಗಳ ಮರಣ ಸಂಖ್ಯೆ ಎಷ್ಟಿದೆ ಅಂದರೆ 12 ತಿಂಗಳ ಒಳಗೆ ಹುಟ್ಟಿರ್ತಕ್ಕಂಥ ಮಗು 1 ವರ್ಷದ ಒಳಗಡೆ ಮರಣವನ್ನು ಹೊಂದಿದ್ರೆ ಆ ಮಗುವಿನ ಸಾವನ್ನು ನಾವು ಶಿಶು ಮರಣ ಅಂತ ಕರಿತೀವಿ. ಶಿಶು ಮರಣ 1 ವರ್ಷದೊಳಗಡೆ ಆ ಮಗು ಸಾವನ್ನಪ್ಪಿದ್ರೆ. ಇಂತಹ 1000 ಮಕ್ಕಳು ಜನಿಸಿದಾಗ 1,000 ಮಕ್ಕಳು ಜನಿಸಿದ್ದಾರೆ ನಮ್ಮ ದೇಶದಲ್ಲಿ. ಆ 1000 ಮಕ್ಕಳಲ್ಲಿ ಎಷ್ಟು ಮಕ್ಕಳು 12 ತಿಂಗಳ ಆಗದ್ರೊಳಗಡೆ ಸಾವನ್ನಪ್ತಾ ಇದ್ದಾರೆ ಅಂದರೆ 1 ವರ್ಷದೊಳಗಡೆ ಸಾವನ್ನಪ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ IMR ಅಂತ ಕರಿತೀವಿ ಅಥವಾ ಶಿಶು ಮರಣ ದರ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಹುಟ್ಟಿರೋ ಮಗು ಬದುಕುತ್ತನ್ನೋ ಗ್ಯಾರಂಟಿನೇ ಇರ್ತಾ ಇರಲಿಲ್ಲ. ಬಟ್ ಇವತ್ತು ಪ್ರೀ ಆಂಟಿನೇಟಲ್ ಕೇರ್ ಅಥವಾ ಪ್ರೀನೇಟಲ್ ಕೇರ್ ಅಂತ ಏನು ಕರಿತೀವಿ, ಗರ್ಭಾವಸ್ಥೆಯಲ್ಲಿ ಆಸ್ಪತ್ರೆಗಳಿಗೆ ಹೋಗಿ ಆ ಸಮಯದಲ್ಲಿ ಆ ತಾಯಿಯ ಬೇರೆ ಬೇರೆ ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಥವಾ ಆ ಮಗುವಿನ ಅಲ್ಟ್ರಾಸೌಂಡು ಚೆಕ್ ಆಗಿರ್ಬೋದು, ಇವೆಲ್ಲವೂ ಮಾಡ್ತಾ ಇರೋದ್ರಿಂದ ಇವತ್ತು ಅದಕ್ಕೆ ತಕ್ಕಂತೆ ಮಾತ್ರೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು, ನ್ಯೂಟ್ರಿಷನ್ ಕೊಡ್ತಾ ಇರೋದ್ರಿಂದ ನಮ್ಮ ದೇಶದಲ್ಲಿ ಈ ಶಿಶು ಮರಣ ದರ ಬಹಳ ಕಡಿಮೆ ಆಗ್ತಾ ಇದೆ. ನೀವು ಹಿರಿಯರನ್ನ ಕೇಳಿರ್ತೀರ, ನಿಮ್ಮ ಯಾರಾದರೂ ಅವ್ವ ತಾತ ಇದ್ದರೆ, ಅಜ್ಜ ಅಜ್ಜಿ ಇದ್ದರೆ ಕೇಳಿ. ಸಾಮಾನ್ಯವಾಗಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಯಜಮಾನರನ್ನ ಕೇಳಿದಾಗ ಅವರು ಮಿನಿಮಮ್ 12 ಮಕ್ಕಳನ್ನ ಹಡೆದಿರ್ತಾರೆ. ಮಿನಿಮಮ್ ಒಂದು 8-10 ಮಕ್ಕಳನ್ನಾದರೂ ಹಡೆದಿರ್ತಾರೆ. ಆ 8-10 ಮಕ್ಕಳಲ್ಲಿ ಒಂದು 5 ವರ್ಷ ದಾಟಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತೆ. ಅಂದರೆ ಹುಟ್ಟಿದಗಳೇ ಸತ್ರು, 1 ವರ್ಷ ಇದ್ದಾಗ ಸತ್ರು, 4 ವರ್ಷ ಇದ್ದಾಗ ಸತ್ರು ಅಂತ ಕೇಳಿರ್ತೀರಿ. ಅಂದರೆ ಅವಾಗ IMR ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಜಾಸ್ತಿ ಇತ್ತು ಅನ್ನಂಗೆ. ಇವತ್ತು IMR ಭಾಳ ಕಡಿಮೆ ಆಗ್ತಿದೆ ಬಿಕಾಸ್ ಆಫ್ ದ ಆರೋಗ್ಯ ಕ್ಷೇತ್ರದ ಸಾಕಷ್ಟು ವಿಸ್ತಾರಗೊಂಡಿರ್ತಕ್ಕಂಥದ್ದು. IMR ರೇಟ್ ಎಷ್ಟಿದೆ, NFHS 5 ಎಷ್ಟಿದೆ, NFHS 6 ಎಷ್ಟಿದೆ. ಇಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕು. ಈ ಒಂದು ಡೆಫಿನಿಷನ್ಗಳನ್ನು ನಾನು ಆಲ್ರೆಡಿ 5-6 ಬಾರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಕನಾಮಿಕ್ ಸರ್ವೇದಲ್ಲಿ ಪ್ರತಿ ಸಲ ಬರುತ್ತೆ, ಕರ್ನಾಟಕದ ಎಕನಾಮಿಕ್ ಸರ್ವೇದಲ್ಲಿ ಬರುತ್ತೆ, ಅಥವಾ ಬೇರೆ ವಿಚಾರ ಬಂದಾಗಲೂ ಹೇಳಿದ್ದೀನಿ. ಹಾಗಾಗಿ ಇವೆಲ್ಲ ಆಲ್ರೆಡಿ ಗೊತ್ತಿರ್ತಕ್ಕಂಥವ್ರು ಈಗ ಫಾಸ್ಟ್ ಫಾರ್ವರ್ಡ್ ಮಾಡಿ ಮುಂದಕ್ಕೆ ಹೋಗ್ಬಿಡಿ. ಯಾಕಂದರೆ ಯಾವಾಗಲೂ ನಾವು ರೆಕಾರ್ಡೆಡ್ ವಿಡಿಯೋ ಇರ್ತವೆ. ಹಾಗಾಗಿ ಒಂದು ಅಡ್ವಾಂಟೇಜ್ ರೆಕಾರ್ಡೆಡ್ ವಿಡಿಯೋದಲ್ಲಿ ಏನಂದರೆ, ಬೇಕಿರೋದು ಅಥವಾ ಬೇಕಿಲ್ಲದೆ ಇರೋದನ್ನು ನಾವು ಹಿಂದಕ್ಕೂ ಹೋಗ್ಬೋದು, ಮುಂದಕ್ಕೂ ಹೋಗ್ಬೋದು, ಸ್ಪೀಡ್ ಇಟ್ಕೋಬೋದು, ಸ್ಲೋನು ಇಟ್ಕೋಬೋದು, ರಿಪೀಟು ಮಾಡ್ಕೋಬೋದು, ಫಾಸ್ಟ್ ಫಾರ್ವರ್ಡು ಮಾಡ್ಬೋದು. ಹಾಗಾಗಿ ಆಲ್ರೆಡಿ ಗೊತ್ತಿದ್ದರೆ ದಯವಿಟ್ಟು ಮುಂದಕ್ಕೆ ಹೋಗ್ಬಿಡಿ. ಇನ್ನು ಮೆಟರ್ನಲ್ ಮೊರ್ಟಾಲಿಟಿ ರೇಟ್ ಅಥವಾ ರೇಷಿಯೋ ಅಂತ ಕರಿತೀವಿ. ಪ್ರತಿ 1 ಲಕ್ಷ ಜೀವಂತ ಜನನಗಳಿಗೆ ಜನ್ಮ ನೀಡಿರ್ತಕ್ಕಂಥ ತಾಯಂದಿರು ಎಷ್ಟು ಜನ ಮರಣವನ್ನು ಹೊಂದ್ತಾ ಇದ್ದಾರೆ ಒಂದು ವಾರ್ಷಿಕವಾಗಿ. ದ ಆನ್ಯುವಲ್ ನಂಬರ್ ಆಫ್ ಮೆಟರ್ನಲ್ ಡೆತ್ಸ್ ಪರ್ 1000 ಅಲ್ಲ, 1 lakh ಲೈವ್ ಬರ್ತ್ಸ್. ಈ ಮೆಟರ್ನಲ್ ಮೊರ್ಟಾಲಿಟಿ ರೇಟಲ್ಲಿ ಮಾತ್ರ ನಾವು 1 lakh ನಂಬರ್ ತಗೊಳ್ತೀವಿ, ಗಮನಿಸಬೇಕು. ಬೇರೆವೆಲ್ಲ 1000 ಅಂತ ತೊಗೊಂಡ್ರೆ MMR ಅಲ್ಲಿ ಮಾತ್ರ 1 lakh ತಗೊಳ್ತೀವಿ.
A maternal death is a death of a woman while pregnant or within 42 days of termination of the pregnancy from any cause related to aggravated by the pregnancy or its management, not from accidental or incidental causes. ಅಂದ್ರೆ ಏನರ್ಥ, ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ ಸ್ತ್ರೀ ಈ ಗರ್ಭಧಾರಣೆಯ ವಿಚಾರವಾಗಿ ಅಥವಾ ಮಗುವಿನ ಪ್ರಸವಾನಂತರ 42 ದಿನಗಳೊಳಗೆ ಏನಾದರೂ ಸಾವನ್ನಪ್ಪಿದರೆ ಆ ಸಾವನ್ನು ನಾವು ಮೆಟರ್ನಲ್ ಮೊರ್ಟಾಲಿಟಿ ರೇಟ್ಗೆ ಕನ್ಸಿಡರ್ ಮಾಡ್ತೀವಿ. 1,00,000 ಜನನವನ್ನು ನೀಡಿರ್ತಕ್ಕಂಥ ತಾಯಂದಿರಲ್ಲಿ ಎಷ್ಟು ಜನ ಸಾವನ್ನಪ್ತಾ ಇದ್ದಾರೆ, ಎಷ್ಟು ಜನ ಸಾವನ್ನಪ್ತಾ ಇದ್ದಾರೆ, ಅದನ್ನು MMR ಅಂತ ಕರಿತೀವಿ. ಈ MMR ಕೂಡ ಇಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಸ್ವತಂತ್ರ ನಂತರದಲ್ಲಿ, ಸ್ವತಂತ್ರ ಪೂರ್ವದಲ್ಲಿ ಸಾಕಷ್ಟು MMR ರೇಟ್ ಇತ್ತು ಅನ್ನೋದು ಆಬ್ವಿಯಸ್. ಯಾಕಂದರೆ ಹಳ್ಳಿಗಳಲ್ಲಿ ಆಸ್ಪತ್ರೆಗಳಿರಲಿಲ್ಲ, ನುರಿತ ವೈದ್ಯರಿರಲಿಲ್ಲ, ನರ್ಸ್ಗಳಿರಲಿಲ್ಲ, ರೋಡು ಅಥವಾ ಏನು ರಸ್ತೆಗಳ ಕನೆಕ್ಟಿವಿಟಿ ಇರಲಿಲ್ಲ, ಎಲ್ಲೋ ತಾಲೂಕಲ್ಲಿ ಒಂದು ಆಸ್ಪತ್ರೆ ಇರೋದು, ಹಳ್ಳಿಯಿಂದ ತಾಲೂಕಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರೊಳಗಡೆ ತಾಯಂದಿರ ಮರಣವನ್ನು ಹೊಂದ್ತಾ ಇದ್ರು. ಹಾಗಾಗಿ ಈ ಮಗುವಿಗೆ ಜನ್ಮ ನೀಡ್ತಕ್ಕಂಥದ್ದು ತಾಯಿಗೆ ಮರುಜನ್ಮ ಸಿಕ್ಕಂಗೆ ಅಂತ ಹೇಳ್ತೀವಿ. ಇವತ್ತಿಗೂ ಕೂಡ ಅಷ್ಟು ಈಸಿ ಅಲ್ಲ. ಆದರೆ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಈ ಚಿಕಿತ್ಸೆಯನ್ನು ಪಡಿತಾ ಇರ್ತಕ್ಕಂಥದ್ದು, ನಂತರ ಉತ್ತಮ ಆರೋಗ್ಯ ವ್ಯವಸ್ಥೆ ನಮ್ಮ ದೇಶದಲ್ಲಿ ಹರಡಿರೋದ್ರಿಂದ ಇವತ್ತು MMR ರೇಟು ಸಾಕಷ್ಟು ಕುಸಿತ ಆಗ್ತಾ ಇದೆ. IMR ಮತ್ತು MMR ಕುಸಿತಗೊಂಡಷ್ಟು ಆ ದೇಶದಲ್ಲಿ ಆಸ್ಪತ್ರೆ ವ್ಯವಸ್ಥೆ ಚೆನ್ನಾಗಿದೆ ಅಂದಂಗೆ ಅರ್ಥ. ಓಕೆ, ಇನ್ನು ನಿಯೋನೇಟಲ್ ಮೊರ್ಟಾಲಿಟಿ ರೇಟ್ NNMR ಅಂತ ಕರಿತೀವಿ. NNMR ಏನಿದೆ? ನಿಯೋನೇಟಲ್ ಮೊರ್ಟಾಲಿಟಿ ರೇಟ್ ಅಥವಾ ನವಜಾತ ಶಿಶು ಮರಣ ದರ ಅಂದರೆ ನಂಬರ್ ಆಫ್ ನಿಯೋನೇಟಲ್ ಡೆತ್ಸ್ ಇನ್ ಎ ಗಿವನ್ ಇಯರ್ ಪರ್ 1000 ಲೈವ್ ಬರ್ತ್ಸ್ ಇನ್ ದಟ್ ಇಯರ್. ಅಂದರೆ ನಿಯೋನೇಟಲ್ ಡೆತ್ಸ್ ಆರ್ ದ ಡೆತ್ಸ್ ಅಕ್ಕರಿಂಗ್ ಡ್ಯೂರಿಂಗ್ ದ ನಿಯೋನೇಟಲ್ ಪೀರಿಯಡ್, ಅಂದರೆ ಕಮೆನ್ಸಿಂಗ್ ಫ್ರಮ್ ದ ಬರ್ತ್ ಆ್ಯಂಡ್ ಎಂಡಿಂಗ್ ಅಟ್ 28 ಕಂಪ್ಲೀಟೆಡ್ ಡೇಸ್ ಆಫ್ಟರ್ ಬರ್ತ್. ಒಂದು ಮಗು ಸಪೋಸ್ ಜನವರಿ 1ರಂದು ಜನನ ಆಗಿದೆ ಅಂದರೆ ಆ ಜನವರಿ 1ರಿಂದ ಆ ಜನವರಿ 28ರವರೆಗೆ ಒಟ್ಟು 28 ದಿನಗಳ ಕಾಲದೊಳಗಡೆನೇ ಆ ಮಗು ಸಾವನ್ನಪ್ಪಿದರೆ ಅದನ್ನು ನಿಯೋನೇಟಲ್ ಮೊರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಹುಟ್ಟಿದ ದಿನದಿಂದ 28 ದಿನದೊಳಗೆ ಮರಣವನ್ನಪ್ಪಿದರೆ ನವಜಾತ ಶಿಶು ಮರಣ. ಸೊ ನವಜಾತ ಮರಣಗಳು ನವಜಾತ ಅವಧಿಯಲ್ಲಿ ಸಂಭವಿಸುವ ಸಾವುಗಳಾಗಿವೆ. ಇದು ಜನನ ಸಮಯದಿಂದ ಪ್ರಾರಂಭವಾಗಿ ಜನನ ನಂತರದ 28 ಪೂರ್ಣಗೊಂಡ ದಿನಗಳಲ್ಲಿ ಕೊನೆಗೊಳ್ಳುತ್ತದೆ. ಆ 28 ದಿನದೊಳಗಡೆ ಆ ಮಗು ಸಾವನ್ನಪ್ಪಿದರೆ ಆ ಒಂದು ಸಾವನ್ನು ನಾವು ನವಜಾತ ಶಿಶು ಮರಣ ದರ. ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಬೇರೆ. 1 ವರ್ಷದೊಳಗಡೆ ಸಾವನ್ನಪ್ಪಿದ್ರೆ IMR, 28 ದಿನಗಳೊಳಗಡೆ ಸಾವನ್ನಪ್ಪಿದ್ರೆ NNMR. ಓಕೆ, ನೋಟ್ ಮಾಡ್ತೀವಿ. ಇನ್ನೊಂದಿದೆ PNMR, ಅಂದರೆ ಪೋಸ್ಟ್ ನೇಟಲ್ ಮೊರ್ಟಾಲಿಟಿ ರೇಟ್, ನಂಬರ್ ಆಫ್ ಡೆತ್ಸ್ ಆಫ್ ಚಿಲ್ಡ್ರನ್ ಬಿಟ್ವೀನ್ 28 ಡೇಸ್ ಆ್ಯಂಡ್ 1 ಇಯರ್ ಆಫ್ ಏಜ್. ಅಂದರೆ 28 ದಿನ ತುಂಬಿ 29ನೇ ದಿನದಿಂದ 1 ವರ್ಷದೊಳಗೆ, ಅಂದರೆ 365 ದಿನದೊಳಗೇನೆ ಏನಾದರೂ ಸಾವನ್ನಪ್ಪಿದರೆ ಅದನ್ನು ಪೋಸ್ಟ್ ನೇಟಲ್ ಮೊರ್ಟಾಲಿಟಿ ರೇಟ್, ಪ್ರಸವೋತ್ತರ ಮರಣ ದರ. ಒಂದು ನಿರ್ದಿಷ್ಟ ವರ್ಷದಲ್ಲಿ ಜನಿಸಿದ 1,000 ಒಟ್ಟು ಜೀವಂತ ಜನನಗಳಿಗೆ 28 ದಿನ ತುಂಬಿದ ಮತ್ತು 1 ವರ್ಷದೊಳಗಿನ ಮಕ್ಕಳ ಸಾವಿನ ಸಂಖ್ಯೆಯನ್ನು ಪ್ರಸವೋತ್ತರ ಮರಣ ದರ, ಪೋಸ್ಟ್ ನೇಟಲ್ ಮೊರ್ಟಾಲಿಟಿ ರೇಟ್ PNMR ಅಂತ ಕರಿತೀವಿ. ಅರ್ಥ ಮಾಡ್ಕೊಂಡ್ರೆ ಎಲ್ಲ ಅಂಕಿಅಂಶಗಳು ಫಸ್ಟ್ ಈ ಕಾನ್ಸೆಪ್ಟ್ ಗೊತ್ತಿರಬೇಕಲ್ಲ, ನಂತರ ಅಂಕಿಅಂಶ. ಈಗ ಹೇಳ್ಬೋದು NNMR ದರ ಇಷ್ಟಿದೆ, ಎಷ್ಟೋ ಇದೆ ಅಂತ ಹೇಳ್ತಾರೆ, 15, 20, 8, 9 ಅಂತ ಹೇಳ್ತಾರೆ. ಅದರ ಅರ್ಥ 1,000 ಜೀವಂತ ಜನನಗಳಿಗೆ 28 ದಿನಗಳ ಒಳಗಡೆ ಸಾವನ್ನಪ್ಪತಕ್ಕಂಥ ಸಂಖ್ಯೆ 8, 9, 10, 15, 20 ಎಷ್ಟಿದೆ ಅಂತ ಆಯ್ತು ಅನ್ಕೊಳ್ತೀವಿ. ಇನ್ನೊಂದು ಪೆರಿನೇಟಲ್ ಮೊರ್ಟಾಲಿಟಿ ರೇಟ್, ಪ್ರಸವ ಪೂರ್ವ ಮರಣ ದರ. ಅಂದರೆ ಪೆರಿನೇಟಲ್ ಮೊರ್ಟಾಲಿಟಿ ರೇಟ್ ಇನ್ಕ್ಲೂಡ್ಸ್ ಲೇಟ್ ಫೀಟಲ್ ಡೆತ್ಸ್.
28 ವೀಕ್ಸ್ ಗೆಸ್ಟೇಷನ್ ಆ್ಯಂಡ್ ಮೋರ್ ಅಂತ. ಅಂದರೆ 28 ವಾರಗಳ ಗರ್ಭಾವಸ್ಥೆಯ ನಂತರ, ಓಕೆ, 28 ವಾರಗಳ ಗರ್ಭಾವಸ್ಥೆ ಅಂದರೆ 28/4 ಅಂದರೆ 4 1 4 7 20, 4 6 24, 4 7 28 ಅಂದರೆ 7 ತಿಂಗಳ ಗರ್ಭಾವಸ್ಥೆಯ ಆಗಿರ್ತಕ್ಕಂಥ ಗರ್ಭವತಿಯ ಹೆಣ್ಣು ಅಥವಾ ಸ್ತ್ರೀಯ ಭ್ರೂಣದ ಮರಣ ಆಗುತ್ತೆ. ಅಂದರೆ ಇನ್ನು ಆ ಮಗು ಜನಿಸಿರಲ್ಲ, 7ನೇ ತಿಂಗಳಲ್ಲಿ ಆ ಮಗು ಸಾವನ್ನ ತಾಯಿಯ ಗರ್ಭದಲ್ಲಿ. ಅಂತಹ 28 ವೀಕ್ಸ್ ಗೆಸ್ಟೇಷನ್ ಪೀರಿಯಡ್ ಆದ ನಂತರ ಲೇಟ್ ಫೀಟಲ್ ಡೆತ್ ಅಂತ ಕರಿತೀವಿ. ಆ ಒಂದು ಡೆತ್ಗಳ ಸಂಖ್ಯೆಯನ್ನು ನಾವು ಪೆರಿನೇಟಲ್ ಮೊರ್ಟಾಲಿಟಿ ರೇಟ್, ಪ್ರಸವ ಪೂರ್ವ ಮರಣ ದರ ಅಂತ ಕರಿತೀವಿ. ಆ ಸಂಖ್ಯೆ ಎಷ್ಟಿದೆ? ಆ ಸಂಖ್ಯೆ ಕೂಡ ಕಡಿಮೆ ಆಗಬೇಕು ಆ್ಯಕ್ಚುಲಿ ನಮ್ಮ ದೇಶದಲ್ಲಿ. ಅದೇ ಥರ ಇನ್ನೊಂದಿದೆ ಅರ್ಲಿ ನಿಯೋನೇಟಲ್ ಡೆತ್ಸ್ ಅಂತ. ಅರ್ಲಿ ನಿಯೋನೇಟಲ್ ಡೆತ್ಸ್ 1 ಇಯರ್, ಒಂದು ನಿಮಿಷ, ಆರಂಭಿಕ ನವಜಾತ ಮರಣಗಳು. ಆರಂಭಿಕ ನವಜಾತ ಮರಣಗಳು ಅಂದರೆ ಅರ್ಲಿ ನಿಯೋನೇಟಲ್ ಡೆತ್ಸ್, ಫಸ್ಟ್ ವೀಕಲ್ಲೇ, ಹುಟ್ಟಿದ ಮೊದಲ ವಾರದಲ್ಲೇ ಮಗು ಸಾವನ್ನಪ್ಪಿದ್ರೆ ಅರ್ಲಿ ನಿಯೋನೇಟಲ್ ಡೆತ್ಸ್ ಅಂತ ಕೂಡ ಕರೀತಾರೆ. ಒಂದ್ಸಲ ಇನ್ನೂ ಸ್ವಲ್ಪ ಗೂಗಲ್ ಮಾಡಿಬಿಡಿ. ಅದೇ ಥರ ಸ್ಟಿಲ್ ಬರ್ತ್ ರೇಟ್, ಸತ್ತ ಜನನ ದರಂತೆ. ಡೆತ್ ಆಫ್ ಎ ಫೀಟಸ್ ವೇಯಿಂಗ್ 1000 grams ಈಕ್ವಾಲೆಂಟ್ ಟು 28 ವೀಕ್ಸ್ ಗೆಸ್ಟೇಷನ್ ಆರ್ ಮೋರ್ ಡ್ಯೂರಿಂಗ್ 1 year ಇನ್ ಎವ್ರಿ 1000 ಟೋಟಲ್ ಬರ್ತ್ಸ್. ಅಂದರೆ ಒಂದು ಭ್ರೂಣದ ಸಾವಾಗಿರುತ್ತೆ, ಅಂದರೆ ಇನ್ನು ಮಗು ಜನಿಸಿರಲ್ಲ, 28 ವೀಕ್ ಆಗಿರುತ್ತೆ. ಅಂತಹ 1000 ಗ್ರಾಮ್ ಆದರೂ ಆ ಭ್ರೂಣದ ತೂಕ ಇರೋಂತಹ ಸಾವುಗಳನ್ನು ನಾವು ಸ್ಟಿಲ್ ಬರ್ತ್ ರೇಟ್ ಅಂತ ಕರಿತೀವಿ. ಆ ಸಂಖ್ಯೆ ಕೂಡ ಎಷ್ಟು ಅಂತ ಕೇಳ್ಬೋದು. ಇನ್ನು ಫರ್ಟಿಲಿಟಿ ಕಡೆ ಹೋಗೋಣ. ಫಲವಂತಿಕೆ ಅಥವಾ ಫಲವತ್ತತೆ ಅಂತ. ದ ಫರ್ಟಿಲಿಟಿ ಮೀನ್ಸ್ ದ ಆಕ್ಚುಯಲ್ ಬೇರಿಂಗ್ ಆಫ್ ಚಿಲ್ಡ್ರನ್ ಡ್ಯೂರಿಂಗ್ ಎ ವಿಮೆನ್ಸ್ ರಿಪ್ರೊಡಕ್ಟಿವ್ ಪೀರಿಯಡ್ ದಟ್ ಈಸ್ ರಫ್ಲಿ ಫ್ರಮ್ 15 to 45, ಎ ಪೀರಿಯಡ್ ಆಫ್ 30 years. ಫಲವಂತಿಕೆ ಎಂದರೆ ಮಹಿಳೆಯು ಸಂತಾನೋತ್ಪತ್ತಿ ಅವಧಿಯಲ್ಲಿ, ಅಂದರೆ ಸರಿಸುಮಾರು 15ನೇ ವರ್ಷದಿಂದ 45ನೇ ವರ್ಷದ ಒಳಗಡೆ, ಅಂದರೆ ಆ 30 ವರ್ಷಗಳ ಅವಧಿಯಲ್ಲಿ ಮಕ್ಕಳನ್ನು ಹೊಂದತಕ್ಕಂಥದ್ದು ಫಲವಂತಿಕೆ ಅಥವಾ ಫಲವತ್ತತೆ ಅಂತ ಕರಿತೀವಿ, ಫರ್ಟಿಲಿಟಿ ಅಂತ. ಫರ್ಟಿಲಿಟಿ ರೇಟ್ ಅಂದರೆ ಏನು? ನಂಬರ್ ಆಫ್ ಲೈವ್ ಬರ್ತ್ಸ್ ಡ್ಯೂರಿಂಗ್ ಎ ಇಯರ್ ಪರ್ 1000 ಫೀಮೇಲ್ ಪಾಪ್ಯುಲೇಷನ್ ಏಜ್ಡ್ 15 to 49 years ಎಟ್ ದ ಮಿಡ್ ಪಾಯಿಂಟ್ ಆಫ್ ಸೇಮ್ ಇಯರ್. 15ರಿಂದ 49 ವರ್ಷ ವಯಸ್ಸಿನ ಮಹಿಳೆಯರು ಪ್ರತಿ 1000 ಮಹಿಳೆಯರಿದ್ದರೆ ಅವರು ಎಷ್ಟು ಜೀವಗಳನ್ನು ಅಥವಾ ಎಷ್ಟು ಜನನಗಳನ್ನು ನೀಡ್ತಾ ಇದ್ದಾರೆ ಜೀವಗಳಿಗೆ, ಅದನ್ನು ಫರ್ಟಿಲಿಟಿ ರೇಟ್ ಅಥವಾ ಫಲವಂತಿಕೆ ದರ ಅಂತ ಕರಿತೀವಿ. ಇನ್ನು ಟೋಟಲ್ ಫರ್ಟಿಲಿಟಿ ರೇಟ್, TFR, ನಂಬರ್ ಆಫ್ ಚಿಲ್ಡ್ರನ್ ದಟ್ ವುಡ್ ಬಿ ಬಾರ್ನ್ ಪರ್ ವಿಮೆನ್ ಅಸ್ಯೂಮಿಂಗ್ no female mortality at the childbearing age and the age-specific fertility rates of a specific country and reference period. ಒಟ್ಟು ಫಲವಂತಿಕೆ ದರ ಅಥವಾ TFR ಅಂದರೆ ಅರ್ಥ, ನಮ್ಮ ದೇಶದ ಒಬ್ಬ ಸ್ತ್ರೀ ಅಥವಾ ಒಬ್ಬ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಜನ ಮಕ್ಕಳಿಗೆ ಜನ್ಮವನ್ನು ನೀಡಬಲ್ಲಳು, ಇಬ್ಬರಿಗ, ಮೂವರ್ಗ, ಒಬ್ರಿಗೆನ, ಎಷ್ಟು ಜನರಿಗೆ ಅನ್ನೋದನ್ನು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಯಾವುದೇ ಫ್ಯಾಮಿಲಿ, ಯಾವುದೇ ಒಂದು ಮಹಿಳೆಯನ್ನು ತೆಗೆದುಕೊಂಡ್ರು ಆ ಗಂಡ ಹೆಂಡತಿಗೆ ಸಾಮಾನ್ಯವಾಗಿ 2 ಮಕ್ಕಳು ಇರ್ತಾರೆ. ಕೆಲವೊಬ್ರಿಗೆ 3 ಮಕ್ಕಳು ಇರ್ತಾರೆ, ಕೆಲವೊಬ್ಬರಿಗೆ 4 ಮಕ್ಕಳು ಇರ್ತಾರೆ, ಕೆಲವೊಬ್ಬರಿಗೆ 1 ಮಕ್ಕಳಿಗೆ ಸಾಕು ಮಾಡ್ಕೊಂಡಿರ್ತಾರೆ, ಕೆಲವೊಬ್ರು ಮಕ್ಕಳೇ ಮಾಡ್ಕೋಬಾರ್ದು ಅಂದ್ಕೊಂಡಿರ್ತಾರೆ, ಕೆಲವೊಬ್ಬರಿಗೆ ಮಕ್ಕಳು ಮಾಡ್ಕೋಬೇಕು ಅಂದ್ಕೊಂಡ್ರು ಮಕ್ಕಳು ಆಗಿರುವುದಿಲ್ಲ, ಅಥವಾ ಕೆಲವೊಬ್ರು ಮಕ್ಕಳು ಮಾಡ್ಕೊಂಡಿದ್ರು ಸಾವನ್ನಪ್ಪಿರ್ಬೋದು. ಹೀಗೆ ಹಲವಾರು ಸಿನಾರಿಯೋಗಳನ್ನು ನೋಡಿದಾಗ ಸಾಮಾನ್ಯ ಆನ್ ಆವ್ರೇಜ್ ಒಬ್ಬ ಭಾರತದ ಮಹಿಳೆ, ಒಬ್ಬ ಭಾರತದ ಸ್ತ್ರೀ ಎಷ್ಟು ಮಕ್ಕಳಿಗೆ ಜನ್ಮ ನೀಡಬಲ್ಲಳು ಅನ್ನೋದನ್ನು ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ, ಒಟ್ಟು ಫಲವಂತಿಕೆ ದರ. ಸೊ ಇನ್ನೊಮ್ಮೆ ಆ ಡೀಟೇಲ್ಸನ್ನು ನೋಡಿ ಈಗ ಒಂದಷ್ಟು ಸುದ್ದಿಗಳನ್ನು ನೋಡೋಣ. ಏನು ಸುದ್ದಿಗಳಿದ್ದಾವೆ? ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6ರಲ್ಲಿ ಮಕ್ಕಳ ಸಂಖ್ಯೆ ಇಳಿಕೆ ಆಗ್ತಾ ಇದೆ, ವೃದ್ಧರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಕಳವಳಕಾರಿ ಅಂಶ. ಏನು ಮಕ್ಕಳ ಸಂಖ್ಯೆ? ದಕ್ಷಿಣದ ರಾಜ್ಯಗಳು ಸೇರಿದಂತೆ ದೇಶದಲ್ಲಿ ಒಟ್ಟು ಫಲವಂತಿಕೆ ದರ TFR ಅಲ್ಲಿ ಆಗುತ್ತಿರುವ ಕುಸಿತವು ದೇಶದ ಜನಸಂಖ್ಯೆ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಈಗ ತಾನು ಮಾತಾಡ್ತಾ ಇದ್ವಿ TFR
ಒಟ್ಟು ಫಲವಂತಿಕೆ ದರ ಅಥವಾ ಟೋಟಲ್ ಫರ್ಟಿಲಿಟಿ ರೇಟಲ್ಲಿ ಕುಸಿತ ಆಗ್ತಾ ಇದ್ದಾರೆ ಅಂದ್ರೆ ಏನರ್ಥ? ಒಬ್ಬ ಮಹಿಳೆ ಮತ್ತು ಆಕೆಯ ಗಂಡ ಇಬ್ರು ಈಗ ಭಾರತದಲ್ಲಿದ್ದಾರೆ. ಇಬ್ಬರಿಗೆ ಒಂದು ಮಗು ಆದರೆ ಅಥವಾ ಒಂದೇ ಮಗುವನ್ನು ಅವ್ರು ಮಾಡಿಕೊಂಡ್ರೆ, ಅವರೇನು ಗಂಡ ಹೆಂಡತಿ ಇದ್ದಾರೆ, ಅವರ ಸಾವಿನ ನಂತರ ಅವರು ನಮ್ಮ ಭಾರತಕ್ಕೆ ಕೊಟ್ಟಿರ್ತಕ್ಕಂಥ ಒಟ್ಟು ಜನಸಂಖ್ಯೆ 1. ಇಬ್ಬರಿದ್ರು 1. ಇನ್ನ ಇಬ್ರು ಗಂಡ ಹೆಂಡ್ತಿದ್ದಾರೆ, ಅವರು ಒಂದೇ ಮಕ್ಕಳನ್ನು ಕೊಟ್ಟರೆ, ಇನ್ನಿಬ್ಬರಿದ್ದಾರೆ ಅವರು ಒಂದೇ ಮಗುವನ್ನು ಕೊಟ್ಟರೆ ಭಾರತದ ಜನಸಂಖ್ಯೆ ಏನಾಗ್ಬೋದು? ಇಬ್ರು ಸತ್ರು ಒಬ್ರು ನಮ್ಮ ಸಮಾಜಕ್ಕೆ ಕೊಟ್ಟರು 50% ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ಥರ ಒಬ್ಬ ಸ್ತ್ರೀ ನಮ್ಮ ದೇಶದಲ್ಲಿ ಜನಸಂಖ್ಯೆ ಹಾಗೇ ಉಳಿಬೇಕಂದ್ರೆ 2 ಮಕ್ಕಳನ್ನ ಇರಬೇಕಾಗುತ್ತೆ. ಅಂದರೆ ಒಬ್ಬ ಸ್ತ್ರೀ ಒಂದು ಮಗು ತನ್ನ ಪಾಲು, ತನ್ನ ಗಂಡನ ಪಾಲು ಒಂದು ಮಗು. ಅರ್ಥ ಮಾಡ್ಕೊಂಡು, ಯಾಕಂದರೆ ಗಂಡ್ಮಕ್ಳು ನಾವು ಇರೋಕ್ಕಾಗಲ್ವಲ್ಲ. ಜೋಕಲ್ಲ, ದಟ್ಸ್ ಅ ರಿಯಲ್ ಥಿಂಗ್. ಈಗ ಒಬ್ಬ ಸ್ತ್ರೀ ಮದುವೆ ಆದ ನಂತರ ತನ್ನ ಪಾಲು, ತನ್ನ ಬದಲಾಗಿ ಒಂದು ಮಗುವನ್ನು ಈ ಭೂಮಿಗೆ ಕೊಡಬೇಕು, ತನ್ನ ಗಂಡನ ಬದಲಾಗಿ ಕೂಡ ಒಂದು ಮಗುವನ್ನು ಎತ್ತು ಹೋದ್ರೆ ಮಾತ್ರ ಆಗ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿತ್ತು? ನಾವಿಬ್ರು ನಮಗಿಬ್ರು ಅಂದಂಗೆ. ನಾವಿಬ್ರು ನಮಗೊಬ್ಬರೇ ಅಂದರೆ ಮುಗಿದೋಯ್ತು, ಭಾರತದ ಜನಸಂಖ್ಯೆ ಕಮ್ಮಿ ಆಗೇ ಆಗುತ್ತೆ. ಕೆಲವೊಬ್ಬ ಸ್ತ್ರೀಯರು ಅಥವಾ ಮಹಿಳೆಯರು ಅಥವಾ ಹೆಣ್ಮಕ್ಳು ಹೇಗಿದ್ದಾರೆ, ನಾವು ಮದುವೆನೇ ಆಗಲ್ಲ ಅಂತ ಇದ್ದಾರೆ. ಮದುವೆ ಆದವ್ರು ನಾವು ಮಕ್ಕಳನ್ನೇ ಮಾಡ್ಕೊಳ್ಳಲ್ಲ ಅಂತ ಇದ್ದಾರೆ. ಮತ್ತು ಹಾಗಾದರೆ ಮದುವೆ ಆದವ್ರು ಏನು ಮಾಡ್ಬೇಕು? ಅಟ್ಲೀಸ್ಟ್ 3-4 ಜನ ಮಕ್ಕಳು ಮಾಡ್ಕೋಬೇಕು ಅಂತ. ಜಸ್ಟ್ ಜೋಕ್. ಅಂದರೆ ಸ್ಥಿತಿಗಳು ಈ ಥರ ಇದ್ದಾವೆ. ಹಾಗಂತ ಭಾರತದಲ್ಲಿ ಜನಸಂಖ್ಯೆ ಏನು ಕಮ್ಮಿ ಇಲ್ಲ, ಭಾಳನೇ ಇದ್ದೀವಿ. ಬಟ್ ಮುಂದೆ ಒಂದು 50-60 ವರ್ಷಗಳ ನಂತರ ಇದೇ ರೀತಿ ಟ್ರೆಂಡ್ ಮುಗಿದ್ರೆ ಅಥವಾ ಮುಂದುವರೆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕರ್ನಾಟಕವನ್ನು ಒಳಗೊಂಡಂತೆ ಇಡೀ ದೇಶದಲ್ಲಿ 15 ವರ್ಷದ ಒಳಗಿನ ಮಕ್ಕಳ ಜನಸಂಖ್ಯೆಯಲ್ಲಿ ಕುಸಿತ ಆಗಿರುವುದನ್ನು 2023-24ನೇ ಸಾಲಿನ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ದತ್ತಾಂಶಗಳು ತೋರಿಸ್ತಾ ಇದ್ದಾವೆ. ಇದಕ್ಕೆ ಪ್ರತಿಯಾಗಿ 15 ವರ್ಷದೊಳಗಿನ ಮಕ್ಕಳ ಜನಸಂಖ್ಯೆ ಕುಸಿತ ಆಗ್ತಾ ಇದೆ NFHS 5 ಇಂದ NFHS 6 ಬಂದಾಗ. ಅದೇ ರೀತಿಯಾಗಿ 60 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರ ಜನಸಂಖ್ಯೆಯ ಪ್ರಮಾಣದಲ್ಲಿ ಏರಿಕೆ ಕಂಡು ಬರ್ತಾ ಇದೆ ಅನ್ನೋದು ಕೂಡ ಒಂದು ಕಳವಳಕಾರಿ ಅಂಶ. ಹಾಗಾದರೆ ಈ ವರದಿಯ ಪ್ರಮುಖ ಅಂಶಗಳನ್ನು ಒಂದೊಂದಾಗಿ ನೋಡ್ತಾ ಹೋದರೆ, ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಜನರು ಒಳಗಾಗ್ತಾ ಇರ್ತಕ್ಕಂಥದ್ದು ಹೆಚ್ಚಾಗಿದೆ. ಅಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಕರಿತೀವಿ. ಹಿಂದೆ ಯಾವುದು ಕಾಲರಾ ರೋಗ ಬಂತು, ಇನ್ನೊಂದು ಯಾವುದೋ ಸಾಂಕ್ರಾಮಿಕ ರೋಗ ಬಂದು ಇಡೀ ಊರೇ ಸತ್ತಿರೋದನ್ನು ನೋಡಿದ್ದೀವಿ ಅಥವಾ ಕೇಳಿದ್ದೀವಿ, ನಾವಂತೂ ನೋಡಿಲ್ಲ. ಸೊ ಈ ರೀತಿಯಾಗಿ ಸಾಂಕ್ರಾಮಿಕವಲ್ಲದ ರೋಗಗಳು, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಒಬ್ಬರಿಂದ ಒಬ್ಬರಿಗೆ ಹರಡದೇ ಇಲ್ಲ, ಅಂಥ ರೋಗಗಳು ಇವತ್ತು ಹೆಚ್ಚಾಗ್ತಾ ಇದೆ. ಅಂಥ ರೋಗಗಳಿಗೆ ತುತ್ತಾಗ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪುರುಷರು ಮಹಿಳೆಯರೇ ಸ್ಥೂಲಕಾಯ, ಮಧುಮೇಹ, ರಕ್ತದೊತ್ತಡದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ವರದಿ ಹೇಳ್ತಾ ಇದೆ NFHS 6. ಮಹಿಳೆಯರ ಮೇಲಿನ ಕೌಟುಂಬಿಕ ದೌರ್ಜನ್ಯ ಇಳಿಮುಖವಾಗಿದೆ. ಹೌದು, ಹಿಂದೆ ನಾವು ಚಿಕ್ಕ ಮಕ್ಕಳಿದ್ದಾಗ ನೋಡ್ತಾ ಇದ್ವಿ, ಆ ಒಂದು ಫ್ಯಾಮಿಲಿಯಲ್ಲಿ ಗಂಡ ಕುಡಿದು ಹೆಂಡತಿನ ಹೊಡಿತಕ್ಕಂಥದ್ದು, ಆ ಮಹಿಳೆಯರ ಮೇಲಿನ ಒಟ್ಟಿನಲ್ಲಿ ಆ ಕುಟುಂಬದ ದೌರ್ಜನ್ಯ ಏನಿತ್ತು ಅದು ಇವತ್ತು ಇಳಿಮುಖ ಆಗಿದೆ. ಇವತ್ತು ಗಂಡ್ಮಕ್ಳು ಭಾಳ ಹುಷಾರಾಗಿರ್ಬೇಕು. ನೋಡಿದ್ದೀರ ಟಿವಿಲಿ ಏನೇನು ಬರ್ತಾ ಇರ್ತೇವೆ, ನ್ಯೂಸಲ್ಲಿ ಏನೇನು. ಹಾಗಂತ ಎಲ್ಲರೂ ಹಾಗೇ ಇರಲ್ಲ ಅಂತಲ್ಲ. ಒಟ್ಟಿನಲ್ಲಿ ಇಲ್ಲಿ ಏನು ಇದರಿಂದ ಗೊತ್ತಾಗ್ತಾ ಇದೆ, ಯಾರೋ ಫ್ರಿಜ್ಜಲ್ಲಿಟ್ಟರು, ಯಾರೋ ಅದರಲ್ಲಿಟ್ಟರು ಅಲ್ಲ. ಇಲ್ಲಿ ಅದನ್ನು ಯಾವುದೋ ರೇರ್ ಕೇಸ್ ಆಗಿರ್ತೋ ಅದನ್ನೇ ದೊಡ್ಡದಾಗಿ ಪ್ರಚಾರ ಮಾಡೋದಲ್ಲ. ಆದರೆ ಒಟ್ಟಿನಲ್ಲಿ ಮಹಿಳೆಯರು ಏನಾಗ್ತಾ ಇದ್ದಾರೆ, ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಸ್ವಲ್ಪ ಏನಾದರೂ ತೊಂದರೆ ಆದರೆ ದೌರ್ಜನ್ಯ ದೂರದ ಮಾತು, ಏನೋ ಸ್ವಲ್ಪ ಹೆಚ್ಚಿಗೆ ಏನಾರು ಅಂದರೆ ಹೋಗಯ್ಯ ನಾನು ಇಂಡಿಪೆಂಡೆಂಟಾಗಿ ಬದುಕ್ತೀನಿ ಅನ್ನೋ ಕಾಲ ಇವತ್ತು ಬಂದಿದೆ ಅನ್ನಂಗೆ. ಎಲ್ಲ ಒಂದಷ್ಟು ರೇರ್ ಕೇಸ್ ಆಗ್ತಾ ಇರ್ತವೆ, ಅದನ್ನೇ ಇಲ್ಲಿ ದೊಡ್ಡದಾಗಿ ತೋರಿಸೋ ಅವಶ್ಯಕತೆ ಇಲ್ಲ. ಮಹಿಳೆಯರು ಇಂಡಿಪೆಂಡೆನ್ಸ್ ಬರಬೇಕು, ಮಹಿಳೆಯರು ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು, ಅವತ್ತು ಒಳ್ಳೆಯ ಸಮಾಜ ನಿರ್ಮಾಣ ಆಗೋಕ್ಕೆ ಸಾಧ್ಯ. ಆ ನಿರ್ಮಾಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೊಂದು ನೆಗೆಟಿವ್ ಕೇಸಸ್ ಬಂದೇ ಬರ್ತವೆ, ಯಾವತ್ತಿದ್ರೂ ಅಷ್ಟೇ. ಅದನ್ನು ಸರಿದೂಗಿಸ್ಕೊಂಡು ಹೋಗ್ಬೇಕಾಗುತ್ತೆ. ತಂಬಾಕು ಸೇವನೆ ಪ್ರಮಾಣವೂ ಇಳಿದಿದೆ. ತಾಯಿ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳಲ್ಲಿ ಸುಧಾರಣೆ ಕಂಡು ಬಂದಿದೆ. ನಾವು ಆಲ್ರೆಡಿ ಮಾತಾಡ್ತಾ ಇದ್ವಿ. ಆಸ್ಪತ್ರೆಗೆ ಹೋಗದೆ ಹೆರಿಗೆ ಆಗಿರ್ತಕ್ಕಂಥ ಕೇಸ್ಗಳು ಹಿಂದೆ ಬಹಳ ಇರ್ತಾ ಇದ್ವು. ಹಾಗಾಗಿ ಮಗು ಹುಟ್ಟೋ ಸಂದರ್ಭದಲ್ಲಿ ಮಗು ಸಾಯ್ತಕ್ಕಂಥ ಚಾನ್ಸಸ್ ಹೆಚ್ಚಿಗೆ ಇತ್ತು.
ತಾಯಿಗೆ ಆರೋಗ್ಯ ಸಮಸ್ಯೆ ಆಗಿ ತಾಯಿ ಕೂಡ ಮರಣ ಹೊಂದುವಂತಕ್ಕಂಥ ಸಾಧ್ಯತೆ ಎಷ್ಟೋ ಇದ್ವು. ಈಗ ನೀನು ಹುಟ್ಟಿದಾಗ ನಿಮ್ಮ ತಾಯಿ ಸತ್ತಿದ್ಲು ಅನ್ನೋ ವಿಚಾರ ಎಷ್ಟೋ ಜನ ನೋಡಿದ್ದೀವಿ. ಇವತ್ತು ಹಾಗೆ ಆಗ್ತಾ ಇಲ್ಲ. ಭಾಳ ತೀರಾ MMR ಮತ್ತು IMRಗಳು ಸಂಖ್ಯೆ ಕಮ್ಮಿ ಆಗಿದೆ. ಮಕ್ಕಳಲ್ಲಿ ಅಪೌಷ್ಟಿಕತೆ ಕೊಂಚ ಕಡಿಮೆ ಆಗಿದೆ. ಡೆಫಿನೆಟ್ಲಿ ಹೆಣ್ಣು ಮಕ್ಕಳು 10 ವರ್ಷ ಅದಕ್ಕಿಂತ ಹೆಚ್ಚು ಅವಧಿಗೆ ಶಿಕ್ಷಣ ಪಡಿತಕ್ಕಂಥ ಪ್ರವೃತ್ತಿ ಹೆಚ್ಚಾಗಿದೆ. ಡೆಫಿನೆಟ್ಲಿ ಇವತ್ತು ಹೆಣ್ಮಕ್ಳು ಕೂಡ ಉನ್ನತ ಶಿಕ್ಷಣ ಪಡಿತಾ ಇರೋದನ್ನು ಕಾಣ್ತಾ ಇದ್ದೀವಿ. ಮಹಿಳೆಯರು ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ. ಇಂಟರ್ನೆಟ್ ಬಳಸುತ್ತಿರುವ ಮಹಿಳೆಯರ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಏರಿಕೆಯನ್ನು ಇವತ್ತು ನ್ಯೂಜನ್ನಲ್ಲಿ ಮಹಿಳೆಯರೇ ಗರ್ಲ್ಸೇ ಹೆಚ್ಚಿನ ಪ್ರಮಾಣದಲ್ಲಿ ಮೊಬೈಲನ್ನು ಬಳಸ್ತಾ ಇದ್ದಾರೆ. ವಿದ್ಯುತ್ ಮತ್ತು ಕುಡಿಯುವ ನೀರಿನ ಸೌಲಭ್ಯ ಹೊಂದಿರುವ ಕುಟುಂಬಗಳ ಸಂಖ್ಯೆ ಹೆಚ್ಚಾಗಿದೆ ಅಲ್ಲ, 100% ರೀಚ್ ಆಗಬೇಕು, ಆಗ್ತಾ ಇದೆ. ಆರೋಗ್ಯ ವಿಮೆ ಮತ್ತು ಆರ್ಥಿಕ ಯೋಜನೆಗಳ ವ್ಯಾಪ್ತಿಗೆ ಒಳಪಟ್ಟಿರುವವರ ಪ್ರಮಾಣದಲ್ಲಿ ಏರಿಕೆ ಕಂಡು ಬಂದಿದೆ. ಬ್ಯಾಂಕ್ ಖಾತೆ ಅಥವಾ ಅಂಚೆ ಉಳಿತಾಯ ಮಾಡಿಸಿಕೊಂಡಿರುವ ಸಂಖ್ಯೆಯೂ ಹೆಚ್ಚಾಗಿದೆ ಭಾರತದಲ್ಲಿ. ಇವೆಲ್ಲವೂ ಕೂಡ ಈ ಒಂದು ವಿಡಿಯೋ ನಿಮ್ಮ ಮುಂದಿನ ಹಲವಾರು ಪರೀಕ್ಷೆಗಳಿಗೆ ಯೂಸ್ ಆಗುತ್ತೆ. ಇದು ಕೇವಲ ನಾನು PC ಗೆ ಯೂಸ್ ಆಗುತ್ತೆ, PSIಗೆ ಯೂಸ್ ಆಗುತ್ತೆ, KSಗೆ ಯೂಸ್ ಆಗುತ್ತೆ, ಗ್ರೂಪ್ ಸಿಗೆ ಯೂಸ್ ಆಗುತ್ತೆ ಅಲ್ಲ, ಎಲ್ಲ ಪರೀಕ್ಷೆಗಳಿಗೆ ಯೂಸ್ ಆಗುತ್ತೆ. SA ಮೇಲೆ ಕೇಳ್ಬೋದು, ಅಥವಾ ನಿಮ್ಮ PSI SAದಲ್ಲಿ ಬರ್ಬೋದು, ಅಥವಾ KS ಬರಿತಾ ಇರ್ತಕ್ಕಂಥವ್ರಿಗೆ ಹಲವಾರು ಮೇನ್ಸಲ್ಲಿ ಯೂಸ್ ಆಗ್ಬೋದು, ಪ್ರಿಲಿಮ್ಸಲ್ಲಿ ಯೂಸ್ ಆಗ್ಬೋದು. ಅದಕ್ಕೋಸ್ಕರ ಒಂದು ವಿಡಿಯೋ ಹಲವಾರು ಪರೀಕ್ಷೆಗಳಿಗೆ ಒಂದು ಸಲ ಓದ್ಬಿಟ್ರೆ ನಿಮಗೆ ಸಾಕಷ್ಟು ಯೂಸ್ ಆಗಬೇಕನ್ನೋ ಇಂಥ ವಿಡಿಯೋಗಳೇ ನಾನು ಹೀಗೆ ಮಾಡೋದು. ಟೈಮ್ ಬಗ್ಗೆ ನೋಡಲ್ಲ, ಮಾಹಿತಿ ಅರ್ಥ ಮಾಡಿಸೋದು ಇದು ಖುಷಿ ಆಗುತ್ತೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ NFHS 6 ಎಷ್ಟು ಹಂತಗಳಲ್ಲಿ ನಡೆದಿದೆ ಅಂತ ಕೇಳಿದರೆ 2 ಹಂತಗಳಲ್ಲಿ. ದೇಶದ ಎಷ್ಟು ಜಿಲ್ಲೆಗಳಲ್ಲಿ ನಡೆದಿದೆ ಸರ್ವೆ? 715 ಜಿಲ್ಲೆಗಳಲ್ಲಿ. ಎಷ್ಟು ಲಕ್ಷಗಳ ಕುಟುಂಬಗಳನ್ನು ಸಮೀಕ್ಷೆಗೆ ಸಂಪರ್ಕಿಸಲಾಗಿತ್ತು? 6.79. ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯರ ಸಂಖ್ಯೆ 7.16 ಲಕ್ಷ. ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದ ಪುರುಷರು 1 ಲಕ್ಷ. ಮೊದಲ ಹಂತ 2023 ಮೇ 28ರಿಂದ 2025 ಫೆಬ್ರವರಿ ಅಲ್ಲ, ಮೊದಲ ಹಂತ 2023 ಮೇ 28ರಿಂದ ಫೆಬ್ರವರಿ 2024. ಸ್ವಲ್ಪ ಏನೋ ನಂಬರ್ ಚೇಂಜ್ ಆಗಿದೆ. ನೆಕ್ಸ್ಟ್ ಒಟ್ಟು 2 ಹಂತದಲ್ಲಿ ನಡೆದಿದೆ. ಕರ್ನಾಟಕದಲ್ಲಿ ಎಷ್ಟು ಜನನ ಸಂಪರ್ಕಿಸಿದ್ದಾರೆ ನೋಡ್ಬೋದು. ಕರ್ನಾಟಕವೂ ಸೇರಿದಂತೆ ದೇಶದ ಬಹುತೇಕ ರಾಜ್ಯಗಳಲ್ಲಿ 5 ವರ್ಷದ ಒಳಗಿನ ಮತ್ತು 6ರಿಂದ 15 ವರ್ಷದ ಒಳಗಿನ ಮಕ್ಕಳ ಜನಸಂಖ್ಯೆ ಪ್ರಮಾಣ ಇಳಿಮುಖವಾಗ್ತಾ ಇದೆ. 5 ವರ್ಷದ ಕೆಳಗಿನ ಮತ್ತು 6ರಿಂದ 15 ವರ್ಷದ ಒಳಗಿನ, ಹಾಗೆ 60 ವರ್ಷ ಮೇಲ್ಪಟ್ಟ, ಈ 3 ಕ್ರೈಟೀರಿಯಾ. 5 ವರ್ಷದ ಒಳಗಿನ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 6ರಿಂದ 15 ವರ್ಷದೊಳಗಿನ ಮಕ್ಕಳ ಜನಸಂಖ್ಯೆ ಪ್ರಮಾಣ ಇಳಿಕೆ ಆಗ್ತಾ ಇದೆ. ಆದರೆ 60 ವರ್ಷ ಮೇಲ್ಪಟ್ಟವರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದಕ್ಕೆ ವ್ಯತಿರಿಕ್ತವಾಗಿ 60 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರ ಜನಸಂಖ್ಯೆ ಹೆಚ್ಚುತ್ತಿದೆ ಎಂಬುದನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಈಚೆಗೆ ಪ್ರಕಟಿಸಿರುವ 2023-24ನೇ ಸಾಲಿನ 6ನೇ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ NFHS 6ನ ದತ್ತಾಂಶಗಳಿರ್ತಾ ಇದ್ದಾವೆ. 2019 ಮತ್ತು 2021 ನಡುವೆ ನಡೆದಿದ್ದ 5ನೇ ರಾಷ್ಟ್ರೀಯ ಆರೋಗ್ಯ ಕುಟುಂಬ ಸಮೀಕ್ಷೆ ವರದಿ ಅಂಕಿಅಂಶಗಳಿಗೆ ಹೋಲಿಸಿದರೆ ಕರ್ನಾಟಕ ಮತ್ತು ದೇಶದ ಒಟ್ಟು ಫಲವಂತಿಕೆ ದರದಲ್ಲಿ TFR ಹೆಚ್ಚು ಬದಲಾವಣೆಯಾಗಿಲ್ಲ. ಆದರೆ 10ರಿಂದ 15 ವರ್ಷಗಳ ದತ್ತಾಂಶಗಳನ್ನು ಅವಲೋಕಿಸಿದರೆ ಪ್ರಸ್ತುತ ದೇಶದ ಒಟ್ಟು ಫಲವಂತಿಕೆ ದರವು ಗಣನೀಯವಾಗಿ ಕುಗ್ತಾ ಇದೆ. ದೇಶದ TFR ಎಷ್ಟಿದೆ ಇವತ್ತು? TFR ಟೋಟಲ್ ಫರ್ಟಿಲಿಟಿ ರೇಟ್, ಒಟ್ಟು ಫಲವಂತಿಕೆ ದರ 2.0 ಇದೆ. ಅಂದರೆ ಭಾರತದ ಪ್ರತಿಯೊಬ್ಬ ಸ್ತ್ರೀ ಇವತ್ತು 2 ಮಕ್ಕಳಿಗೆ ಜನನವನ್ನು ನೀಡ್ತಾ ಇದ್ದಾಳೆ. ಒಬ್ಬರು 3, ಒಬ್ಬರು 4, ಒಬ್ಬರು 5, ಒಬ್ಬರು 6, ಅಥವಾ ಒಬ್ಬರು 0, ಒಬ್ಬರು ಮದುವೆನೇ ಆಗದೆ ಇರ್ಬೋದು. ಆನ್ ಆನ್ ಆವ್ರೇಜ್ 2.0. ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದರೆ ನಗರ ಪ್ರದೇಶಗಳ ಅಂಕಿಅಂಶಗಳು ಕಳವಳಕಾರಿಯಾಗಿದ್ದಾವೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅಟ್ಲೀಸ್ಟ್ 2-3 ಮಕ್ಕಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಗರ ಪ್ರದೇಶಗಳಲ್ಲಿ ಮಕ್ಕಳೇ ಬೇಡ ಅನ್ನೋರ ಸಂಖ್ಯೆ, ಒಂದೇ ಮಕ್ಕಳಿಗೆ ಸಾಕಂತಕ್ಕಂಥ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನಂಗೆ ಅರ್ಥ ಇದೆ. ಅಂದರೆ TFR ಕಮ್ಮಿ ಇದೆ. ಇಲ್ಲಿ ಒಂದು ಗಮನಿಸಬೇಕು, ಸ್ತ್ರೀಯರಲ್ಲಿ ಮಕ್ಕಳನ್ನು ಇರ್ತಕ್ಕಂಥ ಶಕ್ತಿ ಇರುತ್ತೆ, ಆದರೆ ಮಕ್ಕಳನ್ನು ಹೆರುವ ಸಂಖ್ಯೆ ಕಮ್ಮಿ ಇದೆ. ಇಲ್ಲಿ TFR ಅಂದ ತಕ್ಷಣ ಪ್ರತಿ ಮಹಿಳೆ ಕೂಡ 8 ಮಕ್ಕಳನ್ನ ಎರಬಹುದು, ಆದರೆ ಇರತಕ್ಕಂಥ ಸಂಖ್ಯೆ ಇಂಪಾರ್ಟೆಂಟ್. ಇಲ್ಲಿ 2023 ಒಂದು ಸ್ವಲ್ಪ ಏನಾದ್ರು ವರ್ಡ್ಗಳು ಬೇಜಾರು ಅನಿಸಿದ್ರೆ ಕ್ಷಮಿಸಿ, ಯಾಕಂದರೆ ನನಗೆ ಕೆಲವೊಂದು ವರ್ಡ್ಗಳು ಈಗ ಮಕ್ಕಳನ್ನ
ಕೆಲವೊಂದು ಕಡೆ ಏನಂತೀವಿ ನಾವು ಎಷ್ಟು ಮಕ್ಕಳಿಗೆ ಜನ್ಮ ನೀಡ್ತಾರೆ ಅನ್ಬೋದು, ಕೆಲವೊಬ್ಬರಿಗೆ ಎಷ್ಟು ಮಕ್ಕಳಿಗೆ ಎತ್ತಿದ್ದಾರೆ ಅನ್ಬೋದು. ಹಾಗಾಗಿ ಸ್ವಲ್ಪ ವರ್ಡ್ಸ್ ಏನಾದ್ರು ಬೇಜಾರಾದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಓಕೆ, ಯಾಕಂದರೆ ಈ ವರ್ಡ್ಸ್ ಇರೋದೇ ಆಗಿದ್ದಾವೆ. ಓಕೆ, 2023-24 ವರದಿಯ ಪ್ರಕಾರ ದೇಶದ ಗ್ರಾಮೀಣ ಭಾಗದಲ್ಲಿ TFR 2.1 ಇದ್ದರೆ ನಗರ ಪ್ರದೇಶಗಳಲ್ಲಿ 1.6 ಇದೆ. ಇದರ ಅರ್ಥ ಏನು? ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಎಷ್ಟು ಮಕ್ಕಳಿಗೆ ಜನ್ಮವನ್ನೇ ನೀಡ್ತಾ ಇದ್ದಾರೆ. ಆನ್ ಆನ್ ಆವರೇಜ್ TFR ಅಂದರೆ 2.1 ಇದೆ. ನಗರ ಪ್ರದೇಶಗಳಲ್ಲಿ 1.6 ಇಸ್ ವೆರಿ ವೆರಿ ಲೋ. ಯಾಕಂದರೆ ರೀಪ್ಲೇಸಬಲ್ ರೇಟ್ ಅಂತ ಏನೋ ಕರಿತೀವಿ ನಾವು, 2.1 ಇದೆ. 2.1 ಅಂದರೆ ನಮ್ಮ ದೇಶ ಪ್ರಪಂಚದ ಜನಸಂಖ್ಯೆ ಹಾಗೆ ಇವತ್ತು ಎಷ್ಟಿದೆ ಅಷ್ಟೇ ಜನಸಂಖ್ಯೆ ಉಳ್ಕೊಂಡು ಹೋಗ್ಬೇಕಂದ್ರೆ ಪ್ರತಿ ಮಹಿಳೆ 2.1 ಮಕ್ಕಳಿಗೆ ಜನ್ಮ ನೀಡಬೇಕು. ಆಗ ಹೆಂಗೆ ಸರ್ 2 ಮಕ್ಳಿಗೆ ಕೊಡ್ಬೋದು, 3 ಮಕ್ಳಿಗೆ ಜನ್ಮ ನೀಡ್ಬೋದು. ಅದು ಬಿಟ್ಟು 2.1 ಮಕ್ಕಳಿಗೆ ಹೆಂಗಂದರೆ ಆನ್ ಆ್ಯಾವ್ರೇಜ್ ಹೇಳ್ತಾ ಇದ್ದೀವಿ. ಹಾಗಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಒಟ್ಟು ಫಲವಂತಿಕೆ ದರ ಸ್ತ್ರೀಯರದೇನಿದೆ 2.1 ಕರೆಕ್ಟಾಗೇ ಇದೆ. ಟೋಟಲ್ ರೀಪ್ಲೇಸಬಲ್ ರೇಟ್ ಅಂತ ಕರಿತೀವಿ. ಅಂದರೆ ನಾವಿಬ್ಬರು ನಮಗಿಬ್ಬರು ಅಟ್ಲೀಸ್ಟು. ನಗರ ಪ್ರದೇಶಗಳಲ್ಲಿ 1.6 ಇದೆ. ಅದು ಕಳವಳಕಾರಿ. ಅಂದರೆ ಅರ್ಥ ಏನು? ನಮ್ಮ ಥಿಂಕಿಂಗ್ ಹೇಗಾಗ್ತಾ ಇದೆ ಇದರಿಂದ ಗಮನಿಸ್ತಾ ಹೋಗಿ. ನಾವು ಈ IT ಫೀಲ್ಡಲ್ಲಿ ಬೇರೆ ಬೇರೆ ಕಡೆ ನೋಡಿದಾಗ ಅವರು ಮಕ್ಕಳನ್ನೇ ಮಾಡ್ಕೊಳ್ಳದೆ ಇರ್ತಕ್ಕಂಥ ಮೆಂಟಾಲಿಟಿಗೆ ಬಂದು ಹೋಗಿದ್ದಾರೆ, ಅಥವಾ ಒಂದೇ ಮಗು ಸಾಕಂತಕ್ಕಂಥ ಮೆಂಟಾಲಿಟಿ ಬಂದು ಹೋಗಿದ್ದಾರೆ. ಒಂದು ಮಕ್ಕಳಿಗೆ ಒಳ್ಳೆ ಜೀವನ ಕೊಟ್ಟರೆ ಸಾಕಾಗಿದೆಯಪ್ಪ, ಈ LKG UKGಗೆ ಲಕ್ಷ ಫೀಸ್ ಇದೆ, ಮುಂದೆ ಜಾಬ್ ಸಿಗ್ತಾವೋ ಇಲ್ವೋ, ನಾವೇ ಇಷ್ಟು ಕಷ್ಟಪಡ್ತಾ ಇದೀವಿ, ನಮ್ಮ ಮಕ್ಕಳು ಯಾಕೆ ಕಷ್ಟಪಡಬೇಕು, ಮಕ್ಕಳನ್ನ ಎತ್ತಾಕೆ ಅವರಿಗೆ ತೊಂದರೆ ಮಾಡಬೇಕು. ಈ ರೀತಿ ಮೆಂಟಾಲಿಟಿಯಿಂದಾಗಿ ನಗರ ಪ್ರದೇಶದಲ್ಲಿ TFR ರೇಟ್ ಕಮ್ಮಿ ಇರಬಹುದು. 2019-21 ಅವಧಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ 2023-24 0.1 ಹೆಚ್ಚಾಗಿದೆ TFR ರೇಟು. ಕರ್ನಾಟಕದಲ್ಲಿ ಹೆಚ್ಚಾಗಿದೆ. 19-21 1.7 ಇತ್ತು TFR ರೇಟ್ ಕರ್ನಾಟಕದಲ್ಲಿ, ಇವತ್ತು 1.8ಕ್ಕೆ ಏರಿಕೆ ಆಗಿದೆ. ಗ್ರಾಮೀಣ ಭಾಗದಲ್ಲಿ 1.8 ಇದೆ, ನಗರ ಪ್ರದೇಶದಲ್ಲಿ 1.7 ಇದೆ. ಆನ್ ಆನ್ ಆವರೇಜ್ 1.75 ಆಗಬೇಕಾಗಿತ್ತು, ಬಟ್ 1.8 ಅಂತಲೇ ಉಲ್ಲೇಖದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಅಂಶ ನೆನ್ಪಿಟ್ಬಿಡಿ, TFR ಗ್ರಾಮೀಣ ಪ್ರದೇಶದ ಅಥವಾ ರೂರಲ್ TFR, ಅರ್ಬನ್ TFR, ಇಂಡಿಯಾ, ಕರ್ನಾಟಕ. ಟೋಟಲ್ TFR ಭಾರತದ ಎಷ್ಟಿದೆ? 2.1 ಇದೆ. ದೇಶದ್ದು 2.0 ಇದೆ. ಕರೆಕ್ಟ್, 2.0. ಕರ್ನಾಟಕದ ಎಷ್ಟಿದೆ? 1.8 ಇದೆ ಟೋಟಲ್ TFR. ಮತ್ತೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಬಂದರೆ ಭಾರತದ್ದು ರೂರಲ್ TFR ಎಷ್ಟಿದೆ? 2.1 ಇದೆ. ನಗರ ಪ್ರದೇಶದಲ್ಲಿ 1.6 ಇದೆ. ಅಲ್ಲ, ಇಲ್ಲಿ 2.1, ನಗರ ಪ್ರದೇಶ 1.6. ಈ ಕಡೆ ಕರ್ನಾಟಕದ್ದು ರೂರಲಲ್ಲಿ ಎಷ್ಟಿದೆ? 1.8. ಅರ್ಬನಲ್ಲಿ ಎಷ್ಟಿದೆ? 1.7. ಈ ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಹೆಂಗಾರ ಮಾಡಿ ನೆನ್ಪಿಡ್ಬೇಕು ಇವು. ಮತ್ತು TFR ಅಂದ್ರೇನು, RFTFR ಅಂದ್ರೇನು, UTFR ಅಂದ್ರೇನು ಅಂತ ಹಿಂದೆ ಹೇಳಿದ್ನಲ್ಲ, ಅದನ್ನು ತಿಳ್ಕೊಬೇಕು. ಇಲ್ಲ ಸರ್ ಭಾಳ ಕಷ್ಟ ಆಗ್ತಾ ಇದೆ ನಮಗೆ ಅಂದರೆ ಗೂಗಲ್ ಮಾಡಿ ನೋಡಿ TFR ಏನು, ಬೇರೆ ಅಂಶಗಳು ಏನೇನು ತಿಳ್ಕೊಬೇಕು, ಕಷ್ಟಪಡಬೇಕು. ಜನಸಂಖ್ಯೆ ಮೇಲೆ ಪರಿಣಾಮ ಏನಾಗ್ತಾ ಇದೆ? ಒಟ್ಟು ಫಲವಂತಿಕೆ ದರವು ದೇಶ ಮತ್ತು ರಾಜ್ಯದ ಜನಸಂಖ್ಯೆಯ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ. ನೋಡಿ, ಇಷ್ಟೆಲ್ಲ ಇದ್ರೂ ಕೂಡ TFR ಈಸ್ ವೆರಿ ಇಂಪಾರ್ಟೆಂಟ್. ತಲೆಮಾರುಗಳ ನಡುವೆ ಸ್ಥಿರವಾದ ಜನಸಂಖ್ಯೆ ಕಾಪಾಡಬೇಕಾದ್ರೆ TFR ಕನಿಷ್ಠ 2.1 ಇರಬೇಕು. ಅಂದರೆ ಸಂತಾನೋತ್ಪತ್ತಿ ವಯೋಮಾನದ ಪ್ರತಿಯೊಬ್ಬ ಮಹಿಳೆಯು ಮಕ್ಕಳನ್ನು ಪಡೆಯುವ ಸರಾಸರಿ ಸಾಮರ್ಥ್ಯ 2.1 ಇದ್ದರೆ ಮಾತ್ರ ತಲೆಮಾರುಗಳು ಉಳ್ಕೊಳ್ತವೆ. ಕರ್ನಾಟಕ ಸೇರಿದಂತೆ ದಕ್ಷಿಣ ರಾಜ್ಯಗಳಲ್ಲಿ TFR ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇದೆ. ಇಲ್ಲೇ ನೋಡ್ಬೋದು, ದೇಶದ ಸರಾಸರಿ TFR ಎಷ್ಟಿದೆ ಅಂದರೆ 2.0, ನಮ್ಮ ರಾಜ್ಯದ 1.8. ದೇಶದ TFRಗಿಂತಲೂ 0.2 ಕಡಿಮೆ ಇದೀವಿ ನಾವು. ಕರೆಕ್ಟ್ ಅಲ್ವಾ? ದಕ್ಷಿಣದ ರಾಜ್ಯಗಳಲ್ಲಿ ಅದಕ್ಕೋಸ್ಕರನೇ ಜನಸಂಖ್ಯೆ ಕಡಿಮೆ ಇರತಕ್ಕಂಥದ್ದು ಉತ್ತರದ ರಾಜ್ಯಗಳಿಗೆ ಹೋಲಿಸಿದಾಗ. ಇದರಿಂದಾಗಿ ಮಕ್ಕಳ ಜನನ ಕಡಿಮೆಯಾಗುವುದರಿಂದ ಮಕ್ಕಳ ಸಂಖ್ಯೆಯಲ್ಲಿ ಇಳಿಮುಖವಾಗ್ತಾ ಇದೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ದತ್ತಾಂಶಗಳಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. NFHS 5ರ ಪ್ರಕಾರ ಕರ್ನಾಟಕದಲ್ಲಿ 5 ವರ್ಷದೊಳಗಿನ ಮಕ್ಕಳ ಜನಸಂಖ್ಯೆ ಪ್ರಮಾಣ 7%
NFHS 6ರ ವರದಿಯಲ್ಲಿ 6.5ಕ್ಕೆ ಇಳಿದಿದೆ. ಅಂದರೆ ಒಟ್ಟಾರೆ ಜನಸಂಖ್ಯೆ ತೆಗೆದುಕೊಂಡಾಗ ಅದರಲ್ಲಿ 7% ಮಕ್ಕಳ ಸಂಖ್ಯೆ ಇತ್ತು ನಮ್ಮ ಕರ್ನಾಟಕದಲ್ಲಿ NFHS 5ರ ಪ್ರಕಾರ. ಇವತ್ತು NFHS 6ರ ಪ್ರಕಾರ ಎಷ್ಟಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ, 6.5ಕ್ಕೆ ಇಳಿತಾ ಇದೆ ನೋಡಿ, 0.5ರಷ್ಟು ಕುಸಿತ. ಪ್ರಶ್ನೆ ಬರ್ಬೋದು, NFHS 5ಕ್ಕೆ ಹೋಲಿಸಿದಾಗ NFHS 6ರಲ್ಲಿ 5 ವರ್ಷದ ಒಳಗಿನ ಮಕ್ಕಳ ಜನಸಂಖ್ಯೆ ಕರ್ನಾಟಕದಲ್ಲಿ ಹೆಚ್ಚಾಗಿದೆಯಾ ಕಮ್ಮಿ ಆಗಿದೆಯಾ ಅಂದ್ರೆ ಕಮ್ಮಿ ಆಗಿದೆ. ಎಷ್ಟು ಕಮ್ಮಿ ಆಗಿದೆ? 7 ಇದ್ದಿದ್ದು 6.5ಕ್ಕೆ ಇಳಿದಿದೆ. ಹಾಗೆ ಈ ಪ್ರಮಾಣದಲ್ಲಿ ಗ್ರಾಮೀಣ ಭಾಗದಲ್ಲಿ 6.3 ಇದ್ರೆ ನಗರ ಪ್ರದೇಶಗಳಲ್ಲಿ 6.8 ಇದೆ. ಆಗ ನೋಡ್ಕೊಂಡ್ರೆ ಗ್ರಾಮೀಣ ಭಾಗದಲ್ಲಿ 5 ವರ್ಷದೊಳಗಿನ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ನಗರ ಪ್ರದೇಶಕ್ಕೆ ಹೋಲಿಸ್ಕೊಂಡ್ರೆ. 15 ವರ್ಷದೊಳಗಿನ ಮಕ್ಕಳ ಜನಸಂಖ್ಯೆಯಲ್ಲಿ 0.9ರಷ್ಟು ಕುಸಿತ ಕಂಡಿದೆ. ಅಂದರೆ ಒಟ್ಟಾರೆ ಕರ್ನಾಟಕದ ಜನಸಂಖ್ಯೆಯಲ್ಲಿ ಈ ಎಷ್ಟು 15 ವರ್ಷದೊಳಗಿನ ಮಕ್ಕಳ ಸಂಖ್ಯೆ ನೋಡಿದಾಗ 2019-21ರ ಈ NFHS 5ರ ವರದಿಯಲ್ಲಿ 29.9ರಷ್ಟು ಮಕ್ಕಳಿದ್ರು 15 ವರ್ಷದೊಳಗಿನವರು. ಈಗ ಅದು ಸಂಖ್ಯೆ ಎಷ್ಟಾಗ್ತಾ ಇದೆ? 22ಕ್ಕೆ ಇಳಿದಿದೆ, 22%. ಅಂದರೆ 0.9% ಕಮ್ಮಿ, 0.09% ಕಡಿಮೆ ಆಗಿದೆ ಮಕ್ಕಳ ಸಂಖ್ಯೆಯಲ್ಲಿ. ಇದರ ಅರ್ಥ ಏನಾಗ್ತಾ ಇದೆ? ಫ್ರಮ್ 0 to 6, 5 ಕಮ್ಮಿ ಆಗ್ತಾ ಇದೆ. ಫ್ರಮ್ 5 to 15 ಅಥವಾ ಅಂಡರ್ 15 ಇಯರ್ಸ್ ಏನು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ವ್ಯತಿರಿಕ್ತವಾಗಿರುವಂತೆ, ಇದಕ್ಕೆ ಉಲ್ಟಾ ರಿವರ್ಸ್, 60 ವರ್ಷದವರ ಸಂಖ್ಯೆ, ಹೆಚ್ಚು ವಯಸ್ಸಿನವರ ಜನಸಂಖ್ಯೆಯಲ್ಲಿ ಗಮನಾರ್ಹ ಹೆಚ್ಚಳ ಕಂಡು ಬಂದಿದೆ. 19-21ರಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ 13.3ರಷ್ಟು 60 ವರ್ಷದವರಿದ್ದರೆ NFHS 5ಅಲ್ಲಿ, ಈ NFHS 6ಅಲ್ಲಿ 2023-24ರ ಈ ವರದಿಯಲ್ಲಿ 14.6, 1.3% ಹೆಚ್ಚಾಗ್ತಾ ಇದೆ 60 ವರ್ಷದವರೇನ ಹೆಚ್ಚಿನ ಜನಸಂಖ್ಯೆ. ಅಂದರೆ ವೃದ್ಧರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ದಿಸ್ ಈಸ್ NFHS 6. ಅರ್ಥ ಆಯ್ತು ಅನ್ಕೊಳ್ತೇನೆ ನೋಡಿ. 5 ವರ್ಷದೊಳಗಿನವರ ಸಂಖ್ಯೆ 7.0 ಇತ್ತು, ಇವತ್ತು 6.5ಕ್ಕೆ ಇಳಿದಿದೆ. ಎಲ್ಲಿ? ಕರ್ನಾಟಕದಲ್ಲಿ. ಈ ಸಂಖ್ಯೆ ಈ ಕಲರಲ್ಲಿ ಏನಿದೆ ಕರ್ನಾಟಕದ. ಭಾರತದ 8.2 ಇದ್ದದ್ದು 8.0ಗೆ ಇಳಿದಿದೆ. ಭಾರತದ ಒಟ್ಟಾರೆ 5 ವರ್ಷದೊಳಗಿನವರ ಮಕ್ಕಳ ಸಂಖ್ಯೆ, ಓವರಾಲ್ ಟೋಟಲ್ ಪರ್ಸೆಂಟೇಜ್ ಆಫ್ ಅಂಡರ್ 5 ಪಾಪ್ಯುಲೇಷನ್ ನೋಡಿ. ಅದೇ ಥರ 15 ವರ್ಷಗಳನ್ನು ಕರ್ನಾಟಕದಲ್ಲಿ 0.9% ಕಮ್ಮಿ ಆಗಿದೆ. ದೇಶದಲ್ಲಿ 1% ಕಮ್ಮಿ ಆಗಿದೆ. 26.5 ಇದ್ದಿದ್ದು 25.5 60 ವರ್ಷ ಮೇಲ್ಪಟ್ಟವರ ಸಂಖ್ಯೆ ಕರ್ನಾಟಕದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ 13.3 ಇದ್ದಿದ್ದು 14.6ಕ್ಕೆ ಏರಿಕೆ ಆಗಿದೆ. ಅಂದರೆ 60 ವರ್ಷ ಮೇಲ್ಪಟ್ಟವರ ಸಂಖ್ಯೆ ಹೆಚ್ಚಾಗಿದೆ ಕರ್ನಾಟಕದಲ್ಲಿ. ದೇಶದಲ್ಲೂ ಕೂಡ 11.8 ಇದ್ದಿದ್ದು 12.9ಗೆ ಏರಿದೆ, ಅದು ಕೂಡ 1.1% ಹೆಚ್ಚಿಗೆ ಆಗಿದೆ ದೇಶದಲ್ಲಿ 60 ವರ್ಷ ಮೇಲ್ಪಟ್ಟವರ ಸಂಖ್ಯೆ NFHS 5 ಇಂದ NFHS 6ವರೆಗೂ. ಸೊ ಇನ್ನಷ್ಟು ಡೀಟೇಲ್ಸ್ ಇದೆ ನೋಡಿ, ಬಹಳ ಹೇಳ್ಕೊಂತ ಹೋದರೆ ಕಮ್ಮಿ ಇಲ್ಲ ಇದರಲ್ಲಿ. ಮತ್ತು ಈ ಬಾರಿ 101 ವಿಷಯಗಳಿಗೆ ಮಾತ್ರ ಮಾಹಿತಿಯನ್ನು ಪ್ರಕಟ ಮಾಡಿದ್ದಾರೆ. ಕೆಲವೊಂದು ಪ್ರಮುಖ ಅಂಶಗಳೇನಿದ್ದಾವೆ, ಮರಣ ಪ್ರಮಾಣ, ಜನನ ಪ್ರಮಾಣ, ಅಂದರೆ MMR ರೇಟು, ಬರ್ತ್ ರೇಟ್, ಕ್ರೂಡ್ ಬರ್ತ್ ರೇಟು, ರಕ್ತಹೀನತೆ, ಲಿಂಗಾನುಪಾತಗಳನ್ನು, ಅಂಕಿಅಂಶಗಳನ್ನು, ವಿವರಗಳನ್ನು ನೀಡೇ ಇಲ್ಲ ಈ ಬಾರಿ. ಇನ್ನೂ ಇದಕ್ಕೆ ಆಕ್ಷೇಪ ಭಾಳ ವ್ಯಕ್ತವಾಗಿತ್ತು. ಅದಕ್ಕೆ ಅಧಿಕಾರಿಗಳು ಏನಿದ್ದಾರೆ, ಇದು ವರದಿ ಅಂತಿಮ ಅಲ್ಲ, ಇನ್ನು ನೆಕ್ಸ್ಟ್ ಇನ್ನೂ ಸ್ವಲ್ಪ ಅಪ್ಡೇಟೆಡ್ ಡೇಟಾ ಬಿಡ್ತೀವಿ ಅಂತ ಹೇಳಿದ್ದಾರೆ. 131 ಬದಲು 101 ವಿಷಯಗಳ ಮಾಹಿತಿ ಮಾತ್ರ ಬಿಟ್ಟಿದ್ದಾರೆ ಸರ್. ಮತ್ತು ಲಿಂಗಾನುಪಾತ ಎಷ್ಟಿದೆ ಈ NFHS 6 ಅಂದರೆ ಡೇಟಾ ಅವರೇ ಕೊಟ್ಟಿಲ್ಲ ಸರ್. ಬರ್ತ್ ರೇಟ್ ಎಷ್ಟಿದೆ ಡೇಟಾ ಹೇಳಿ ಅಂದರೆ ಕೊಟ್ಟಿಲ್ಲ ಅವರೇ. ದೇಶದ ಒಟ್ಟು ಫಲವಂತಿಕೆ ದರ 1992-93ರಲ್ಲಿ ಮೊದಲನೇ NFHS ವರದಿ ಬಂದಾಗ ಪ್ರತಿಯೊಬ್ಬ ಮಹಿಳೆಯ ಫಲವಂತಿಕೆ ದರ 3.4 ಇತ್ತು 92-93ರಲ್ಲಿ ನೋಡಿ. ಅವಾಗ ಪ್ರತಿ ತಂದೆ ತಾಯಿಗೆ 3 ಮಕ್ಕಳು, 4 ಮಕ್ಕಳು, 5 ಮಕ್ಕಳು, 6 ಮಕ್ಕಳು, 8 ಮಕ್ಕಳು, ಡಜನ್ ಮಕ್ಕಳು ಇರ್ತಾ ಇದ್ರು. ಅದಾದಮೇಲೆ ಹೇಗೆ ಕಡಿಮೆ ಆಗ್ತಾ ಇದೆ ನೋಡಿ ಫಲವಂತಿಕೆ ದರ. 2.9ಕ್ಕೆ ಇಳಿತು, 2.7 ಆಯಿತು, 4ನೇ ಸರ್ವೆದಲ್ಲಿ 2.2ಕ್ಕೆ ಹೋಯ್ತು, 5ನೇ ಸರ್ವೆದಲ್ಲಿ 2.0 ಇತ್ತು, ಈಗ 2.0ಯಲ್ಲಿ ಮುಂದುವರಿತಾ ಇದೆ. ನಗರ ಪ್ರದೇಶದಲ್ಲಂತೂ 1.6, 2 ಮಕ್ಕಳು ನಗರ ಪ್ರದೇಶದಲ್ಲಿದ್ದರೆ ಅಪರೂಪ ಆಗ್ತಾ ಇದೆ ಇವತ್ತು ನ್ಯೂ ಜನ್ರೇಷನಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ ಪರವಾಗಿಲ್ಲ 2.1 ಇದೆ. ಇನ್ನು ಕರ್ನಾಟಕದ ಫಲವಂತಿಕೆ ದರ 2.07 ಇತ್ತು, 1.8 ಬಂತು, 1.67 ಇಳಿದಿತ್ತು, 1.8 ಈಗ ಮತ್ತೆ 1.8ಅಲ್ಲಿ ಮುಂದುವರಿತಾ ಇದೆ.
ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದ ನೋಟ್ ಮಾಡ್ಕೊಳ್ರಿ. ಇನ್ನಷ್ಟು ಡೀಟೇಲ್ಸ್ ಇದೆ, ಎಲ್ಲವನ್ನ ಹೇಳೋ ಅವಶ್ಯಕತೆ ಇಲ್ಲ. ಯಾರಾದರೂ ಪರ್ಟಿಕ್ಯುಲರ್ ಆಗಿ KS UPS ಅಂತ ಎಕ್ಸಾಮ್ಗೆ ಓದ್ತಾ ಇದ್ರೆ ಇನ್ನೂ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳಿ. ಈಗ ಒಂದಷ್ಟು MCQಗಳ ಮುಖಾಂತರ ಈ ಎಲ್ಲ ಡೇಟಾವನ್ನು ಇನ್ನೊಂದ್ಸಲ ಕನ್ಸಲ್ಟೇಟ್ ಮಾಡಿಕೊಂಡು ಒಂದಷ್ಟು PYQs ನೋಡಿ ಮುಗಿಸೋಣ ಈ ವಿಡಿಯೋ. ಓಕೆ, ಮೊದಲ MCQ NFHS 6 ಮೇಲೆ 2023-24 ವರದಿ ಏನಿದೆ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮೇಲೆ ಒಂದಷ್ಟು MCQಗಳನ್ನು ನೋಡೋಣ. ಇಲ್ಲಿವರೆಗೆ ಏನು ಓದಿದ್ದೀವೋ ಅದರದೇ ಒಂದು ಕನ್ಸಲ್ಟೇಷನ್, ಒಂದಷ್ಟು ಕ್ವಶನ್ಗಳನ್ನು ಕ್ರಿಯೇಟ್ ಮಾಡಿ ಇನ್ನಷ್ಟು ನೆನಪಲ್ಲಿ ಇರಿಸ್ತಕ್ಕಂಥ ಪ್ರಯತ್ನ. ಓಕೆ, ಮೊದಲ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ದ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ NFHS 6 ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ NFHS 6ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಫಸ್ಟ್ ಒನ್, ದ ಸರ್ವೆ ವಾಸ್ ಕಂಡಕ್ಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಈ ಸಮೀಕ್ಷೆಯನ್ನು ಅಂಕಿಅಂಶ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ನಡೆಸಿದೆಯಾ? ಈಗ ಹೇಳ್ತೀರಾ ನೀವು ಡೆಫಿನೆಟ್ಲಿ ಇದು ತಪ್ಪು ಅಂತ, ಯಾಕಂದರೆ ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಮತ್ತು ದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್ IIPS ಮುಂಬೈ ಸರ್ವ್ಡ್ ಆಸ್ ಎ ನೋಡಲ್ ಏಜೆನ್ಸಿ. ಇದು ಸರಿ ಇದೆ, ಫಸ್ಟ್ ಪೇಜಲ್ಲಿ ಹೇಳಿದ್ದೆ ನಾನು. ಮುಂಬೈನ ಅಂತಾರಾಷ್ಟ್ರೀಯ ಜನಸಂಖ್ಯೆ ವಿಜ್ಞಾನ ಸಂಸ್ಥೆ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸ್ತು ಅಂದರೆ ಸರಿ ಇದೆ. ಮತ್ತು ಮೂರನೇ ಸ್ಟೇಟ್ಮೆಂಟು, NFHS 6 ಕವರ್ಡ್ ನಿಯರ್ಲಿ 6.7 lakh ಹೌಸ್ ಹೋಲ್ಡ್ಸ್ ಅಕ್ರಾಸ್ 715 ಡಿಸ್ಟ್ರಿಕ್ಟ್ಸ್ ಇನ್ ಇಂಡಿಯಾ. ಈ NFHS 6 ಭಾರತದ 715 ಜಿಲ್ಲೆಗಳಲ್ಲಿ ಸುಮಾರು 6.79 ಲಕ್ಷ ಮನೆಗಳನ್ನು ಕನ್ಸಿಡರ್ ಮಾಡಿತ್ತು ಈ ಸರ್ವೆಗಂದರೆ 2 ಮತ್ತು 3 ಸರಿ ಇದೆ. ಮೊದಲನೇ ತಪ್ಪಿದೆ. ಮೊದಲನೇದು ಯಾಕೆ ತಪ್ಪು ಅಂದರೆ ಅಂಕಿಅಂಶ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅಲ್ಲ ಈ ಸಮೀಕ್ಷೆ ನಡೆಸಿದ್ದು, ರಾಷ್ಟ್ರೀಯ ಕುಟುಂಬ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ರೈಟ್, ಡೀಟೇಲ್ಸ್ ಏನು ಮಾತಾಡಿದ್ವಿ ಅದರದೇ ರಿಪಿಟೇಷನ್ ಆಗುತ್ತೆ. ಎಷ್ಟು ಕುಟುಂಬಗಳು, ಎಷ್ಟು ಜಿಲ್ಲೆಗಳು, ಯಾವ ವರ್ಷ, ಯಾವ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಜೊತೆಗೆ IIPS ಮುಂಬೈ ನೋಡಲ್ ಏಜೆನ್ಸಿ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್ ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡಿತ್ತು ಈ ಸರ್ವೆಗೋಸ್ಕರ. ಎರಡನೇ ಪ್ರಶ್ನೆ ಅದೇ ಸೇಮ್ NFHS 6ಗೆ ಸಂಬಂಧಿಸಿದಂತೆ. NFHS 5ಗೆ ಹೋಲಿಸಿದರೆ ಭಾರತದ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಪ್ರಮಾಣ ಕಡಿಮೆ ಆಗಿದೆ ಅಂದರೆ ಹೌದು. ದ ಪ್ರಪೋರ್ಷನ್ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಬಿಲೋ 5 years ಏಜ್ ಹ್ಯಾಸ್ ಡಿಕ್ಲೈನ್ ಕಂಪೇರ್ಡ್ ಟು NFHS 5. ನಾವು ಅದಕ್ಕೋಸ್ಕರ ಟೇಬಲಲ್ಲಿ ನೋಡ್ತಾ ಇದ್ವಿ. NFHS 5ಅಲ್ಲಿ ಎಷ್ಟಿತ್ತು ಮಕ್ಕಳ ಸಂಖ್ಯೆ, NFHS 6ಅಲ್ಲಿ ಎಷ್ಟಾಗಿದೆ ಅಂದರೆ ಕಡಿಮೆ ಆಗಿದೆ ಅಂದರೆ ಹೌದು ಕಡಿಮೆ ಆಗಿದೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ನೋಡಿದ್ವಿ. ಅದೇ ಥರ NFHS 5ಕ್ಕೆ ಹೋಲಿಸಿದರೆ 60 ವರ್ಷ ಮೇಲ್ಪಟ್ಟ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರ ಜನಸಂಖ್ಯೆ ಪ್ರಮಾಣ ಹೆಚ್ಚಾಗಿದೆ ಅಂದರೆ ಹೌದು ಹೆಚ್ಚಾಗಿದೆ, ವಯೋವೃದ್ಧರ ಸಂಖ್ಯೆ ಹೆಚ್ಚಾಗಿದೆ, 60 ವರ್ಷ ಮೇಲ್ಪಟ್ಟವರ ಸಂಖ್ಯೆ ಹೆಚ್ಚಾಗಿದೆ. ದ ಕ್ವಶನ್ ಸ್ಟೇಟ್ಮೆಂಟ್ ನಂಬರ್ 2 ಈಸ್ ರೈಟ್, ಈವನ್ ಸ್ಟೇಟ್ಮೆಂಟ್ ನಂಬರ್ 1 ಈಸ್ ಆಲ್ಸೋ ರೈಟ್. ಥರ್ಡ್ ಸ್ಟೇಟ್ಮೆಂಟ್ ಏನಿದೆ, ದ ಪ್ರಪೋರ್ಷನ್ ಆಫ್ ದ ಪಾಪ್ಯುಲೇಷನ್ ಬಿಲೋ 15 years ಹ್ಯಾಸ್ ಇನ್ಕ್ರೀಸ್ಡ್ ಕಂಪೇರ್ಡ್ ಟು ದ NFHS 5 ಇನ್ NFHS 6 ಅಂದರೆ ತಪ್ಪು. 15 ವರ್ಷದ ಒಳಗಿನ ಅಥವಾ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜನಸಂಖ್ಯೆ ಪ್ರಮಾಣ ಹೆಚ್ಚಾಗಿದೆ ಅಂದರೆ ತಪ್ಪಾಗುತ್ತೆ, ಅದು ಕೂಡ ಕಡಿಮೆ ಆಗಿದೆ. ಹಾಗಾಗಿ 1 and 2 ರೈಟ್, ಥರ್ಡ್ ಒನ್ ರಾಂಗ್. ಸೊ ಕೀ ಇಂಡಿಕೇಟರ್ಸಲ್ಲಿ ನೋಡ್ತಾ ಹೋದರೆ ಪಾಪ್ಯುಲೇಷನ್ ಬಿಲೋ 5 years ಪರ್ಸೆಂಟೇಜ್ ನೋಡಿದರೆ ಟೋಟಲ್ ಇವತ್ತು 8%. ಟೋಟಲ್ ಪಾಪ್ಯುಲೇಷನ್ ಏನಿದೆ 8% ಮಾತ್ರ 5 ವರ್ಷದ ಮಕ್ಕಳಿದ್ದಾರೆ ಒಟ್ಟು ಪಾಪ್ಯುಲೇಷನಲ್ಲಿ. NFHS 5ಅಲ್ಲಿ 8.2 ಇತ್ತು, ಹಾಗಾಗಿ ಕಮ್ಮಿ ಆಯಿತು. 5 ವರ್ಷದ ಒಳಗಿನ ಮಕ್ಕಳ ಸಂಖ್ಯೆಯು ಆ NFHS 5ಗಿಂತಲೂ NFHS 6ಅಲ್ಲಿ ಕಮ್ಮಿ ಆಗಿದೆ. ಮತ್ತು ರೂರಲಲ್ಲಿ ಎಷ್ಟಿದೆ, ಅರ್ಬನಲ್ಲಿ ಎಷ್ಟಿದೆ ಸಂಖ್ಯೆ ನೆನ್ಪಿಡೋದಾದರೆ ನೆನ್ಪಿಡಿ, ಕನ್ಫ್ಯೂಸ್ ಆದರೆ ಬೇಡ. 15 ವರ್ಷದ ಒಳಗಿನ ಮಕ್ಕಳ ಸಂಖ್ಯೆಯು ಒಟ್ಟಾರೆ ಜನಸಂಖ್ಯೆ 26.5% ಇದ್ದದ್ದು 25.5% ಇಳಿದಿದೆ ಒಟ್ಟಾರೆ ನಮ್ಮ 15 ವರ್ಷದ ಒಳಗಿನ ಮಕ್ಕಳ ಸಂಖ್ಯೆ ಅನ್ನೋದು ಗಮನಿಸಬೇಕು. ಅದೇ ರೀತಿಯಾಗಿ 60 ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ವರ್ಷದ ಅವರ ಸಂಖ್ಯೆಯು 11.8 ಇದ್ದದ್ದು ಒಟ್ಟಾರೆ ಜನಸಂಖ್ಯೆಯಲ್ಲಿ ಇವತ್ತು 12.9ಕ್ಕೆ ಏರಿಕೆಯಾಗಿದೆ. ಅಂದರೆ ಅರ್ಥ 60 ವರ್ಷ ಮೇಲ್ಪಟ್ಟವರ ಸಂಖ್ಯೆ ನಮ್ಮ ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಹೆಚ್ಚಿಗೆ ಆಗಿದೆ. ಪಾಪ್ಯುಲೇಷನ್ ಲಿವಿಂಗ್ ಇನ್ ಹೌಸ್ ಹೋಲ್ಡ್ಸ್ ವಿತ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಇರ್ತಕ್ಕಂಥ ಅಥವಾ ಎಲೆಕ್ಟ್ರಿಕಲ್ ಸಪ್ಲೈ ಇರ್ತಕ್ಕಂಥ ಸಂಖ್ಯೆ ಇವತ್ತು ಫ್ಯಾಮಿಲಿಗಳ ಸಂಖ್ಯೆ, ಮನೆಗಳ ಸಂಖ್ಯೆ
96.8 ಇದ್ದಿದ್ದು 98.3ಕ್ಕೆ ಏರಿಕೆ ಆಗಿದೆ. ನಂಬರ್ ನೆನಪಿಡದೆ ಹೋದರೂ ಕೂಡ ಸಂಖ್ಯೆ ಹೆಚ್ಚಾಗಿದೆ ಅನ್ನೋ ಒಂದು ಐಡಿಯಾ ಇರಲಿ. ಡ್ರಿಂಕಿಂಗ್ ವಾಟರ್ ಸಪ್ಲೈ ಇರ್ತಕ್ಕಂಥ ಸಂಖ್ಯೆ 96.5ಕ್ಕೆ ಏರಿಕೆ ಆಗಿದೆ. ಮನೆ ಮನೆಗೆ ಗಂಗೆ, ಹರ್ ಹರ್ ಘರ್ ಜಲ್, ಹರ್ ಹರ್ ಜಲ್, ಹರ್ ಘರ್ ಜಲ್ ಏನೋ ಇದೆಯಲ್ಲ, ನೀವೇ ತಿಳ್ಕೊಳ್ಳಿ ಅಲ್ವಾ, ನಮ್ಮ ಜಲ್ ಜೀವನ್ ಮಿಷನ್ದು. ಅದೇ ರೀತಿಯಾಗಿ ಅಯೋಡೈಸ್ಡ್ ಸಾಲ್ಟ್ ಪರ್ಸೆಂಟೇಜ್ ಜಾಸ್ತಿ ಕಮ್ಮಿ ಆಗಿದೆ, ಒಂಚೂರು ಕಮ್ಮಿ ಆಗಿದೆ. ಓಕೆ, ಫೀಮೇಲ್ ಪಾಪ್ಯುಲೇಷನ್ ಏಜ್ 6 years ಆ್ಯಂಡ್ ಅಬೌವ್ ಹೂ ಎವರ್ ಅಟೆಂಡೆಡ್ ಸ್ಕೂಲ್, ಅಂದರೆ 6 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಬಾಲಕಿಯರ ಮಕ್ಕಳ ಸಂಖ್ಯೆ ಸ್ಕೂಲ್ಗೆ ಹೋಗ್ತಕ್ಕಂಥದ್ದು ಜಾಸ್ತಿ ಆಗಿದೆ, 73.7. ಈಗ ಇಲ್ಲಿ ಇನ್ನಷ್ಟು ಇದ್ದಾವೆ, ನಾನು ಎಲ್ಲವನ್ನು ಹೇಳಿದರೆ ಲೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಭಾಳ ಹೇಳಲ್ಲ. ನೀವು ಹೂ ಅಂದರೆ ಅಥವಾ ಬೇಕು ಅಂದರೆ ಆ ಒಂದು ರಿಪೋರ್ಟನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ, ಅಥವಾ ಪಾಸ್ ಮಾಡಿ ಅದನ್ನು ನೋಡ್ಕೊತೀನಿ. ಒಟ್ಟಿನಲ್ಲಿ ಬಿಲೋ 5 8.2 ಇದ್ದದ್ದು 8.0ಗೆ ಡಿಕ್ಲೈನ್ ಆಗಿದೆ. ಮಕ್ಕಳ ಸಂಖ್ಯೆ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಂಖ್ಯೆ 8.2 ಇದ್ದಿದ್ದು NFHS 5ಅಲ್ಲಿ 8.0ಗೆ ಇಳಿಕೆ ಆಗಿದೆ. ಅಂದ್ರೆ ಅರ್ಥ 5 ವರ್ಷಕ್ಕಿಂತ ಕಡಿಮೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅನ್ನೋ ಅರ್ಥ ನಾವು ಮಕ್ಕಳನ್ನ ಜಾಸ್ತಿ ಮಾಡ್ಕೊಳ್ತಾ ಇಲ್ಲ ಅಂದಂಗೆ ಅರ್ಥ. ಪಾಪ್ಯುಲೇಷನ್ ಬಿಲೋ 15 ಆಲ್ಸೋ ಡಿಕ್ಲೈನ್, 26.5 ಇಂದ 25.5ಗೆ ಡಿಕ್ಲೈನ್ ಆಗಿದೆ, ಕಡಿಮೆ ಆಗಿದೆ. ಪಾಪ್ಯುಲೇಷನ್ ಏಜ್ 60+ ಹೆಚ್ಚಿಗೆ ಆಗ್ತಾ ಇದೆ, 11.8% ಇದ್ದಿದ್ದು 12.9% ಏರ್ತಾ ಇದೆ. ಅಂದ್ರೆ ಅರ್ಥ ವಯೋವೃದ್ಧರ ಸಂಖ್ಯೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಮೂರನೇ ಪ್ರಶ್ನೆ, 2023-24ರಲ್ಲಿ ನಡೆಸಿದ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6ರ ಪ್ರಕಾರ ಭಾರತದ ಒಟ್ಟು ಫಲವತ್ತತೆ ದರ, ಟೋಟಲ್ ಫರ್ಟಿಲಿಟಿ ರೇಟ್ ಇನ್ ಇಂಡಿಯಾ ಈಸ್ 1.6, 1.8, 2.0, 2.1 ಅಂದರೆ 2.0. ಅಂದರೆ ಪ್ರತಿಯೊಬ್ಬ ಸ್ತ್ರೀಯ ಮಕ್ಕಳನ್ನು ಏರ್ತಕ್ಕಂತಹ ಜನ್ಮ ನೀಡ್ತಕ್ಕಂತಹ ಸಂಖ್ಯೆ 2.0 ಇದೆ. ಪ್ರತಿ ಮಹಿಳೆ 2 ಮಕ್ಕಳಿಗೆ ಜನ್ಮ ಕೊಡ್ತಾಳೆ ಆನ್ ಆನ್ ಆವ್ರೇಜ್ ಇನ್ ಇಂಡಿಯಾ. ಟೋಟಲ್ ಫರ್ಟಿಲಿಟಿ ರೇಟ್ ಚಿಲ್ಡ್ರನ್ ಪರ್ ವಿಮೆನ್ ಅಂತ 2.0, ಕಳೆದ ಬಾರಿ ಕೂಡ 2.0 ಇದೆ. ಗ್ರಾಮೀಣ ಪ್ರದೇಶದಲ್ಲಿ 2.1 ಇದ್ರೆ, ನಗರ ಪ್ರದೇಶಗಳಲ್ಲಿ TFR ರೇಟು 1.6 ಇದೆ. ಭಾಳ ಕಳವಳಕಾರಿಯಾಗಿದೆ. ಈ ನಂಬರ್ ವೆರಿ ಇಂಪಾರ್ಟೆಂಟ್. ಅರ್ಬನ್, ರೂರಲ್ ಮತ್ತು ಟೋಟಲ್ ಎಲ್ಲನೂ ನೆನಪಿಡಿ. ಇನ್ನು ವಿಮೆನ್ ವಿತ್ 10 or more years ಸ್ಕೂಲಿಂಗ್ ಎಷ್ಟಿದೆ? 46.4 ಜಾಸ್ತಿ ಆಗ್ತಾ ಇದೆ. ಮೆನ್ ಎಷ್ಟಿದೆ? 54.6 ಇದೆ. ವುಮೆನ್ ಎವರ್ ಯೂಸ್ಡ್ ಇಂಟರ್ನೆಟ್ ಅಂದರೆ ಇವತ್ತು ಮಹಿಳೆಯರ ಸಂಖ್ಯೆ ಇಂಟರ್ನೆಟ್ ಬಳಸ್ತಾ ಇರ್ತಕ್ಕಂಥವ್ರು 64.3%ಗೆ ಏರಿದೆ. ಮೆನ್ ಹೂ ಹ್ಯಾವ್ ಎವರ್ ಯೂಸ್ಡ್ ಇಂಟರ್ನೆಟ್ 80%ಗೆ ಏರ್ತಾ ಇದೆ ನಮ್ಮ ಪುರುಷರ ಸಂಖ್ಯೆ. ಟೋಟಲ್ ಫರ್ಟಿಲಿಟಿ ರೇಟ್ TFR 2.0 ಅಂದ್ರೇನು? ಕಾಂಟ್ರಾಸೆಪ್ಟಿವ್ ಪ್ರಿವ್ಯಾಲೆನ್ಸ್ ರೇಟ್, ಕಾಂಟ್ರಾಸೆಪ್ಟಿವ್ನ ಬಳಸ್ಕೊಳ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಇವತ್ತು 69.1%ಗೆ ಹೋಗಿದೆ. ಅಂದರೆ ಫ್ಯಾಮಿಲಿ ಪ್ಲಾನಿಂಗು ಇವತ್ತು 69.1% ಅಷ್ಟು ಜನ ಬಳಸ್ತಾ ಇದ್ದಾರೆ. 69.1 ಗರ್ಭ ನಿರೋಧಕಗಳನ್ನು ಬಳಸ್ತಕ್ಕಂತಹ ಸಂಖ್ಯೆ ಇವತ್ತು ದೇಶದಲ್ಲಿ ಆಲ್ಮೋಸ್ಟ್ 69.1%. ಬೇರೆ ಬೇರೆ ಗರ್ಭ ನಿರೋಧಕಗಳು, ಮೇ ಬಿ ಕಾಪರ್ ಟಿ ಅಂತವಾಗಿರ್ಬೋದು, ಅಥವಾ ಆಪರೇಷನ್ ಮಾಡಿಸ್ಕೊಳ್ಳೋಂಥವಾಗಿರ್ಬೋದು, ಅಂದರೆ ಮಕ್ಕಳು ಆಗದೆ ಇರ್ತಕ್ಕಂಥವು. ಇವೆಲ್ಲ ಒಟ್ಟ ಕಾಂಟ್ರಾಸೆಪ್ಟಿವ್ಸ್ ಮೆಥಡ್ಸ್ ಏನಿದೆ ಅದು ಇವತ್ತು ಹೆಚ್ಚಿಗೆ ಆಗ್ತಾ ಇದೆ. ಇನ್ನು TFR ರೇಟ್ ಅಂತ ಬಂದಾಗ ಇಡೀ ಓವರಾಲ್ TFR ರೇಟು 2.0 ಇದ್ರೂ ಕೂಡ ಅತಿ ಹೆಚ್ಚಿರ್ತಕ್ಕಂಥದ್ದು ಬಿಹಾರದಲ್ಲಿ. ಅಂದರೆ ಪ್ರತಿ ಬಿಹಾರದ ಮಹಿಳೆ ಮಿನಿಮಮ್ 3 ಮಕ್ಕಳನ್ನ ಜನ್ಮ ನೀಡ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಮಣಿಪುರದಲ್ಲಿ 2.2 ಇದೆ, ದೇಶಕ್ಕಿಂತಲೂ ಜಾಸ್ತಿ. ದೇಶದ TFR ರೇಟ್ 2.0 ಇದ್ದರೆ ಕರ್ನಾಟಕದ TFR ರೇಟ್ 1.8 ಇದೆ, ನಮ್ಮದು ಭಾಳ ಕಮ್ಮಿ ಇದೆ. ದೇಶದ TFR ರೇಟ್ಗಿಂತಲೂ ದಕ್ಷಿಣದ ರಾಜ್ಯಗಳು ನೋಡಿ, ಕರ್ನಾಟಕ 1.8, ಆಂಧ್ರ 1.8, ತೆಲಂಗಾಣ 1.9, ತಮಿಳುನಾಡು 1.7, ಕೇರಳ 1.8 ಇದೆ. ದೇಶದ TFRಗಿಂತಲೂ ಹೆಚ್ಚಿಗಿರ್ತಕ್ಕಂಥ ರಾಜ್ಯಗಳು ಬಿಹಾರ ಎಷ್ಟಿದೆ? 2.7, ಉತ್ತರ ಪ್ರದೇಶ 2.2 ಇದೆ, ರಾಜಸ್ಥಾನ್ 2.1 ಇದೆ, ಮಧ್ಯಪ್ರದೇಶ 2.1 ಇದೆ, ಜಾರ್ಖಂಡ್ 2.2, ಮೇಘಾಲಯ 2.2, ಈವನ್ ನಾಗಾಲ್ಯಾಂಡ್, ಮಣಿಪುರಗಳು 2% ಮೇಲಿದ್ದಾವೆ. ಅತ್ಯಂತ ಕಳವಳಕಾರಿಯಾಗಿದ್ದು ಸಿಕ್ಕಿಂ, ಜಸ್ಟ್ 1 TFR ರೇಟ್. ಅಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಆಗ್ಬಿಡುತ್ತೆ ಮುಂದಿನ ಕೆಲವು ವರ್ಷಗಳಲ್ಲಿ. ಇನ್ನು ಕ್ವಶನ್ ನಂಬರ್ 4, ಈ ಒಂದು NFHS 6ಗೆ ಸಂಬಂಧಿಸಿದಂತೆ ಭಾರತದಲ್ಲಿ 90%ಕ್ಕಿಂತ ಹೆಚ್ಚು ಜನನಗಳು ಸಾಂಸ್ಥಿಕ ಜನನಗಳಾಗಿದ್ದಾವೆ. ಇನ್ಸ್ಟಿಟ್ಯೂಷನಲ್ ಬರ್ತ್ಸ್, ನಾನು ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ ಇನ್ಸ್ಟಿಟ್ಯೂಷನಲ್ ಬರ್ತ್ ಅಂದ್ರೆ ಏನು ಅಂತ. ಅಂದರೆ ದೇಶದಲ್ಲಿ ಒಂದು ವ್ಯವಸ್ಥಿತ ರೂಪದಲ್ಲಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಜನ್ಮ ನೀಡ್ತಕ್ಕಂಥದ್ದು, ಹಾಸ್ಪಿಟಲ್ಗಳು, ನರ್ಸಿಂಗ್ ಹೋಮ್ಗಳು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಥರ ಇನ್ಸ್ಟಿಟ್ಯೂಷನಲ್ ಬರ್ತ್ಸ್ ಇವತ್ತು 90% ಆಗ್ತಾ ಇದ್ದೀವಿ. ಯಾವುದೋ ಮಕ್ಕಳ ಮನೆಯಲ್ಲೇ
ಮಕ್ಕಳಾಗ್ತಕ್ಕಂಥದ್ದು ಇವತ್ತು ವೆರಿ ರೇರ್ ಆಗಿದೆ, ನೋಡ್ಬೋದು. ಎಲ್ಲೋ ರೇರ್ ಕೇಸಲ್ಲಿ ಆಗ್ಬೋದು. NFHS 5ಗೆ ಹೋಲಿಸಿದರೆ ಸಾರ್ವಜನಿಕ ಸೌಲಭ್ಯಗಳಲ್ಲಿ ಸಾಂಸ್ಥಿಕ ಜನನಗಳು ಕಡಿಮೆ ಆಗಿದ್ದಾವೆ. ತಪ್ಪು ಅಲ್ಲ, ಒಂದು ನಿಮಿಷ. ಇನ್ಸ್ಟಿಟ್ಯೂಷನಲ್ ಬರ್ತ್ಸ್ ಇನ್ ಪಬ್ಲಿಕ್ ಫೆಸಿಲಿಟೀಸ್ ಡಿಕ್ಲೈನ್ ಕಂಪೇರ್ಡ್ ಟು ದ. ಹೌದು, ಮೋಸ್ಟ್ಲಿ ಪಬ್ಲಿಕ್ ಫೆಸಿಲಿಟಿ ಅಂದರೆ ಸರ್ಕಾರಿ ಆಸ್ಪತ್ರೆಗಳಿಗಿಂತಲೂ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಜನನಗಳು ಜಾಸ್ತಿ ಆಗ್ತಾ ಇದ್ದಾವಂತೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಸೇರಿಯನ್ ಹೆರಿಗೆಗಳು ಗಮನಾರ್ಹವಾಗಿ ಹೆಚ್ಚಿಗೆ ಕಂಡು ಬರ್ತಾ ಇದ್ದೀವಿ. ಯಾಕಂತ ಗೊತ್ತಿದೆ ನಿಮಗೆ ಅಲ್ವಾ? ಮೇ ಬಿ ಬರೀ ಆಸ್ಪತ್ರೆಗಳಲ್ಲಿ ಅವರು ದುಡ್ಡು ಎಳಿಬೇಕು ಅನ್ನೋ ಉದ್ದೇಶಕ್ಕೆ ಸಿಸೇರಿಯನ್ ಮಾಡ್ತಾ ಇದ್ದಾರೆ ಅನ್ನೋದೇ ಇರ್ಬೋದು. ಆದರೆ ನಮ್ಮದು ಕೂಡ ತಪ್ಪಿರುತ್ತೆ. ನೋಡಿ, ಸ್ವಲ್ಪ ಡಿಫಿಕಲ್ಟಿ ಆಗೋದು ಬೇಡ, ಸಿಸೇರಿಯನ್ ಮಾಡಿಬಿಡಿ, ಸಿ ಸೆಕ್ಷನ್ ಯಾಕೆ, ಸುಮ್ಮನೆ ತೊಂದರೆ ಆದರೆ ಯಾಕೆ. ಸೊ ಎಲ್ರದ್ದು ಇಲ್ಲಿ ಕೈ ಜೋಡಿಸ್ತಾ ಇದೆ. ಅದು ಒಂದು ವಿಚಾರ. ಹಾಗಾಗಿ 1 2 3 ಸರಿ ಇದೆ. ಇಲ್ಲಿ ನೋಡಿ, ಕರೆಂಟ್ ಯೂಸ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್, ಎನಿ ಮೆಥಡ್ ಬಳಸ್ತಾ ಇರ್ತಕ್ಕಂಥ 69.1ಗೆ ಏರಿದೆ ಇವತ್ತು. ಎನಿ ಕಾಂಟ್ರಸೆಪ್ಟಿವ್ ಮೆಥಡ್, ಎನಿ ಮಾಡರ್ನ್ ಮೆಥಡ್ 52.7ಗೆ ಹೋಗಿದೆ. ಎನಿ ಟ್ರೆಡಿಷನಲ್ ಮೆಥಡ್ 16.4 ಹೋಗಿದೆ. ಫೀಮೇಲ್ ಸ್ಟೆರಿಲೈಸೇಷನ್ 36.5, ಅಂದರೆ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ತೀವಲ್ವ, ಆ ರೀತಿಯಾಗಿ. ಸೊ 36.5 ಫೀಮೇಲ್ಸ್ ಇವತ್ತು ಸ್ಟೆರಿಲೈಸೇಷನ್. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿದೆ ಸ್ಟೆರಿಲೈಸೇಷನ್ ಅಂದರೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಆಪ್ರೇಷನ್ ಮಾಡಿಸ್ಕೊಳ್ತಾರೆ, ಅದು ಬಿಟ್ಟರೆ ಕಾಪಟ್ಟಿ ಅಂಥದ್ದು ಅಥವಾ ಬೇರೆ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೊಳ್ತಕ್ಕಂಥದ್ದು ಅದು ಸಂಖ್ಯೆ ಕಡಿಮೆ ಇದೆ ಅನ್ನತಕ್ಕಂಥದ್ದು. ಓಕೆ, ಮೇಲ್ ಸ್ಟೆರಿಲೈಸೇಷನ್ನು ಭಾಳ ಕಡಿಮೆ ಇದೆ, ಜಸ್ಟ್ 0.5%. ಯಾಕಂದರೆ ನಮ್ಮ ಗಂಡ್ಮಕ್ಳ ವಿಚಾರ ಗೊತ್ತಿರ್ಬೋದು. ನಮ್ಮ ದೇಶದಲ್ಲಿ ಮೇಲ್ ಸ್ಟೆರಿಲೈಸೇಷನ್ ಅಂತಕ್ಕಂಥದ್ದು ಇನ್ನೂ ಭಾಳ ಪೇಪರ್ ಮೇಲೆ ಇದೆ. ಇನ್ನು ಬೇರೆ ಭಾಳ ವಿಚಾರ ಇದ್ದಾವೆ, ಎಲ್ಲ ಹೇಳೋಕೆ ಹೋಗಲ್ಲ. ನಾನು ಹೇಳ್ದಂಗೆ KS UPS ಓದ್ತಾ ಇರ್ತಕ್ಕಂಥ ಅವೆಲ್ಲ ಓದಬೇಕು ನೀವು. ಓಕೆ, ಇನ್ನು ಇನ್ಸ್ಟಿಟ್ಯೂಷನಲ್ ಬರ್ತ್ ಸಾಂಸ್ಥಿಕ ಜನನಗಳು 90.6ಕ್ಕೆ ಹೋಗಿದೆ. ವೆರಿ ಇಂಪಾರ್ಟೆಂಟ್ ಡೇಟಾ ಇದು. ಇದೇನು ಹೇಳ್ತಾ ಇದೆ, ಭಾರತದಲ್ಲಿ ಆಸ್ಪತ್ರೆಗಳ ನೆಟ್ವರ್ಕ್ ಚೆನ್ನಾಗಿದೆ ಅನ್ನಂಗೆ ಇರ್ತದೆ. ಇನ್ಸ್ಟಿಟ್ಯೂಷನಲ್ ಬರ್ತ್ಸ್ ಇನ್ ಪಬ್ಲಿಕ್ ಫೆಸಿಲಿಟಿ 58.6. ಆಗ ನೋಡಿಕೊಂಡ್ರೆ ಪಬ್ಲಿಕ್ ಫೆಸಿಲಿಟಿ ಅಂದ್ರೇನು, ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಜನನಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಪ್ರೈವೇಟ್ ಜಾಸ್ತಿ ಆಗ್ತಾ ಇದೆ. ನೋಡಿ, NFHS 5ಅಲ್ಲಿ 61.9 ಇದ್ದಿದ್ದು 58.6ಗೆ ಇಳಿದಿದೆ. ಸಿ ಸೆಕ್ಷನ್ ನೋಡಿ 54.1, ಅಂದರೆ ಸಿಸೇರಿಯನ್ ಬರ್ತ್ಸ್ ಜಾಸ್ತಿ ಆಗ್ತಾ ಇದೆ. ಆಂಟಿನೇಟಲ್ ಕೇರ್ ಅಂದರೆ ಆಸ್ಪತ್ರೆಗಳನ್ನು, ಗರ್ಭಾವಸ್ಥೆಯಲ್ಲಿ ಆಸ್ಪತ್ರೆಗಳ ವಿಸಿಟ್ ಕೊಟ್ಟಿರ್ತಕ್ಕಂಥ ಮಹಿಳೆಯರ ಸಂಖ್ಯೆ 92.6ರಿಂದ 95.9ಕ್ಕೆ ಏರ್ತಾ ಇದೆ ಇವತ್ತು. ಸ್ಕಿಲ್ಡ್ ಹೆಲ್ತ್ ಪರ್ಸನಲ್ನಿಂದ ಅಟೆಂಡ್ ಮಾಡಿ ಬರ್ತ್ ಆಗಿರ್ತಕ್ಕಂಥದ್ದು ಸಂಖ್ಯೆ 91.3ಕ್ಕೆ ಏರ್ತಾ ಇದೆ. ಪೋಸ್ಟ್ ನೇಟಲ್ ಕೇರ್ ಫ್ರಮ್ ಡಾಕ್ಟರಿಂದ ಪಡೆದುಕೊಂಡಿರ್ತಕ್ಕಂಥ ಮಕ್ಕಳ ಸಂಖ್ಯೆ 85.ಗೆ ಏರ್ತಾ ಇದೆ. ಹಾಸ್ಪಿಟಲ್ ಬರ್ತ್, ಇಮ್ಯುನೈಸೇಷನ್ ರೇಟ್ ಎಲ್ಲ ಇದಾವೆ ನೋಡಿ. ಶೇಪಿಂಗ್ ಹೆಲ್ದಿಯರ್ ಸ್ಟ್ರಾಂಗರ್ ಇಂಡಿಯಾ NFHS 6, ಎ ನ್ಯೂ ಏರ್ ಆಫ್ ಮೆನ್ಸ್ಟ್ರುವಲ್ ಡಿಗ್ನಿಟಿ, women having hygienic protection methods during menstrual period 57.6 ಇಂದ 79.2 ಹೋಗ್ತಾ ಇದೆ. ವಿಮೆನ್ ಯೂಸಿಂಗ್ ಓನ್ ಬ್ಯಾಂಕ್ ಅಕೌಂಟ್ಸ್ 53%, NFHS 4 ಇಂದ 89% ಸ್ವತಃ ಅವರೇ ಹೊಂದಿರತಕ್ಕಂಥ ಬ್ಯಾಂಕ್ ಅಕೌಂಟನ್ನು ಮಹಿಳೆಯರು ಹೊಂದಿದ್ದಾರೆ ಇವತ್ತು. ಅದೇ ರೀತಿಯಾಗಿ ಹೌಸ್ ಹೋಲ್ಡ್ಸ್ ಕವರ್ಡ್ ಅಂಡರ್ ಹೆಲ್ತ್ ಇನ್ಶೂರೆನ್ಸ್ ಫಿನಾನ್ಷಿಯಲ್ ಸ್ಕೀಮ್ 60.2% ಏರ್ತಾ ಇದೆ. ಕರೆಂಟ್ ಯೂಸ್ ಆಫ್ ಎನಿ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ 69.1 ಏರ್ತಾ ಇದೆ. ಎನಿ ಕಾಂಟ್ರಸೆಪ್ಟಿವ್ ಮೆಥಡ್ಸ್. ಮದರ್ಸ್ ಹ್ಯಾವಿಂಗ್ ಆಂಟಿನೇಟಲ್ ಚೆಕಪ್ ಇನ್ ಫಸ್ಟ್ ಟ್ರೈಮೆಸ್ಟರ್, ಮೊದಲ 3 ತಿಂಗಳ ಗರ್ಭಾವಸ್ಥೆಯಲ್ಲಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ತಕ್ಕಂಥ ಸಂಖ್ಯೆ ಇವತ್ತು 76.2ಕ್ಕೆ ಏರ್ತಾ ಇದೆ. ಚಿಲ್ಡ್ರನ್ ಫುಲಿ ವ್ಯಾಕ್ಸಿನೇಟೆಡ್ 82.6%, ಎಲ್ಲ ಮಕ್ಕಳು ಇವತ್ತು ಕಂಪ್ಲೀಟಾಗಿ ವ್ಯಾಕ್ಸಿನೇಷನ್ ಇಮ್ಯುನೈಸೇಷನ್ನ ಪಡೆದಿದ್ದಾರೆ. ವಿಮೆನ್ ಯೂಸಿಂಗ್ ಓನ್ ಮೊಬೈಲ್ ಫೋನ್ 63.6%ಗೆ ಏರ್ತಾ ಇದೆ ಇವತ್ತು ನೋಡಿ. ಓಕೆ, ಸೊ ಹೀಗೆ ಹಲವಾರು ವಿಚಾರಗಳಿದ್ದಾವೆ. ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ 90.6ಕ್ಕೆ ಹೋಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಮಕ್ಕಳ ಜನನ ಆಗ್ತಾ ಇರ್ತಕ್ಕಂಥದ್ದು. ಪೋಸ್ಟ್ ನೇಟಲ್ ಕೇರ್, ಚೈಲ್ಡ್ ವ್ಯಾಕ್ಸಿನೇಷನ್ ಪರ್ಸೆಂಟೇಜ್ಗಳನ್ನು ನೋಟ್ ಮಾಡ್ಕೊಳ್ರಿ. ಓಕೆ, ಹೀಗೆ ಹಲವಾರು ವಿಚಾರ ಇದ್ದಾವೆ. ಯಾವ್ದು ಎಕ್ಸಾಮಲ್ಲಿ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲವನ್ನು ಓದ್ತಾ ಇರ್ತಕ್ಕಂಥದ್ದು, ಓದಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಕ್ವಶನ್ ನಂಬರ್ 5, ಈ ಒಂದು NFHS ಪ್ರಕಾರ ಕರ್ನಾಟಕದ ಒಟ್ಟು ಫಲವಂತಿಕೆ ದರ 1.8 ಇದೆ, ಸರಿ ಇದೆ. ಕರ್ನಾಟಕದ TFR ಬದಲಿ ಮಟ್ಟದ ಫಲವತ್ತತೆಗಿಂತ ಕೆಳಗಿದೆ. ಅಂದರೆ ಸೊ ರೀಪ್ಲೇಸ್ಮೆಂಟ್ ಲೆವೆಲ್ ರೇಟ್ ಏನಿದೆ 2.1 ಇದೆ. ಗ್ಲೋಬಲಿ ಪ್ರಪಂಚದಲ್ಲಿ 2.1 ಇದೆ. ಆಗ ಮಾತ್ರ ಪ್ರಪಂಚದ ಜನಸಂಖ್ಯೆ
ಕರೆಕ್ಟಾಗಿ ಬೆಳವಣಿಗೆ ಆಗುತ್ತೆ, ಇಲ್ಲದೆ ಹೋದರೆ ಕಡಿಮೆ ಆಗುತ್ತೆ. ಹಾಗಾಗಿ 1.8 ಏನಿದೆ ನಮ್ಮ ಕರ್ನಾಟಕದ್ದು ಟೋಟಲ್ ರಿಪ್ಲೇಸ್ಮೆಂಟಲ್ ಲೆವೆಲ್ ಫರ್ಟಿಲಿಟಿಗಿಂತಲೂ ಕಡಿಮೆ ಇದೆ. ಹೌದು, NFHS 6 ಕರ್ನಾಟಕದ TFR ರಾಷ್ಟ್ರೀಯ TFRಗಿಂತ ಕಡಿಮೆ ಇದೆ. ರಾಷ್ಟ್ರೀಯ TFR 2.0 ಇದ್ದರೆ ನಮ್ಮ ಸ್ಟೇಟ್ TFR 1.8 ಇದೆ. ಆಬ್ವಿಯಸ್ಲಿ ಕಡಿಮೆ ಇದೆ. ದಕ್ಷಿಣದ ಎಲ್ಲ ರಾಜ್ಯಗಳಿಗೆ ಕಡಿಮೆ ಇದೆ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ವಿ, ಇನ್ನೇನು ಹೇಳೋದು. ಕರ್ನಾಟಕದ ಬಿಲೋ ಏಜ್ 5 years ಏಜ್ ಇರತಕ್ಕಂಥದ್ದು ಈ ನಂಬರ್ ನೆನಪಿಡಿ. 7.0 ಇತ್ತು NFHS 5 6.5% ಬರ್ತಾ ಇದೆ ಇವತ್ತು. ಟೋಟಲ್ 5 ವರ್ಷದ ಒಳಗಿನ ಮಕ್ಕಳ ಸಂಖ್ಯೆ ನಮ್ಮ ಕರ್ನಾಟಕದ ಜನಸಂಖ್ಯೆಯಲ್ಲಿ. 15 ವರ್ಷದವರು 22.0, ಹಿಂದೆ 22.9 ಇತ್ತು. ಮತ್ತು ರೂರಲ್ ಎಷ್ಟು ಅರ್ಬನ್ ಎಷ್ಟು ನೋಟ್ ಮಾಡ್ಕೊಂಡ್ರಿ. 60ಕ್ಕಿಂತ ಹೆಚ್ಚು ವಯಸ್ಸಿನವರ ಸಂಖ್ಯೆ 14.6ಕ್ಕೆ ಏರಿಕೆ ಆಗಿದೆ, ಹಿಂದೆ 13.3 ಇತ್ತು. ವಿಮೆನ್ ಇಂಟರ್ನೆಟ್ ಬಳಸ್ತಾ ಇರ್ತಕ್ಕಂಥವ್ರು ಕರ್ನಾಟಕದಲ್ಲಿ 57.9 ಹೆಚ್ಚಿಗೆ ಆಗಿದೆ, 35% ಇತ್ತು ಕಳೆದ ಬಾರಿ. ಗಂಡ್ಮಕ್ಳು 84.3, ಎಲ್ಲರ ಕೈಯಾಗಿ ಮೊಬೈಲ್ ಬಂದಿದೆ ಇವತ್ತು, ಇನ್ನೇನು. ಟೋಟಲ್ ಫರ್ಟಿಲಿಟಿ ರೇಟ್ 1.8 ಇದೆ, ಕಳೆದ ಬಾರಿ 1.7 ಇತ್ತು. ಇದು ಖುಷಿ ಪಡೋ ಸಂಗತಿ. ರೂರಲಲ್ಲಿ 1.8, ಗ್ರಾಮೀಣದಲ್ಲಿ 1.7, 1.7. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬೇಡಿ, ನಂಬರ್ ಹೇಳಿ ಏನೇನೋ ನಂಬರ್ಸ್ ಬರ್ತಾ ಇರ್ತವೆ ಬಾಯಲ್ಲಿ. ಇನ್ನು ಕಾಂಟ್ರಸೆಪ್ಟಿವ್ಸ್ ಮೆಥಡ್ ಕರ್ನಾಟಕದಲ್ಲಿ ಫೀಮೇಲ್ ಸ್ಟೆರಿಲೈಸೇಷನ್ 56.9. ಆಂಟಿನೇಟಲ್ ಕೇರು, ಡೆಲಿವರಿ ಕೇರ್ ಎಲ್ಲ ಇದೆ, ನೋಟ್ ಮಾಡಿ. ಪೋಸ್ಟ್ನೇಟಲ್ ಕೇರ್ ಅಂದರೆ ಮಕ್ಕಳು ಜನನ ಆದ ನಂತರ ಆಸ್ಪತ್ರೆಗೆ ಹೋಗಿರೋರು ಅಥವಾ ಆಸ್ಪತ್ರೆಯಿಂದ ಒಂದಷ್ಟು ಮೆಡಿಕೇಶನ್ ತೆಗೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಅದು ನೀವೇ ಹೋಗಿ ನೋಡಬೇಕು. ಕ್ಲಾಸ್ ನಂಬರ್ 1003 ನೆನ್ಪಿಡಬೇಕು. ಸೋಷಾಲಜಿ ಅಥವಾ ಸಮಾಜಶಾಸ್ತ್ರದ ಬಗ್ಗೆ ಡೆಮೋಗ್ರಫಿಕ್ ಜನಸಂಖ್ಯಾಶಾಸ್ತ್ರ ಅಂತೇಳಿ ಪಾರ್ಟ್ 5 ಮಾತಾಡಿದ್ವಿ. ಅಲ್ಲಿ ಒಟ್ಟಾರೆ ಜನಸಂಖ್ಯಾಶಾಸ್ತ್ರದ ಬಗ್ಗೆ ಹಲವಾರು ವಿಚಾರ ಇದ್ವು. ಅವನು ಮತ್ತೆ ನಾನು ಇಲ್ಲಿ ಹೇಳಕ್ಕೆ ಹೋಗಲ್ಲ. ಕ್ಲಾಸ್ ನಂಬರ್ 1003 ನೀವೇ ನೋಡಿಬಿಡಿ, ಅಲ್ಲಿ ಏನೇನು ಹೇಳಿದ್ವಿ ಅಂತ. ಕೀ ಸ್ಟೇಜಸ್ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂದರೆ ಒಂದು ದೇಶದಲ್ಲಿನ ಜನಸಂಖ್ಯೆ 5 ಹಂತಗಳನ್ನು ದಾಟುತ್ತೆ. ಹಂತ 1, ಹಂತ 2, ಹಂತ 3, ಹಂತ 4, ಹಂತ 5. ಭಾರತ ಯಾವ ಹಂತದಲ್ಲಿದೆ, ಡೆತ್ ರೇಟ್ ಬರ್ತ್ ರೇಟ್ಗಳು ಯಾವ್ಯಾವ ಹಂತದಲ್ಲಿ ಏನೇನಾಗುತ್ತೆ, ಇಳಿಕೆ ಆಗುತ್ತಾ, ಏರಿಕೆ ಆಗ್ತಾವ, ಸೊ ಅದೆಲ್ಲವನ್ನು ನಾವು ಮಾತಾಡಿದ್ದೀವಿ. ಸೊ ಹಲವಾರು ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ ನೋಡಿದ್ವಿ. ಕ್ಲಾಸ್ ನಂಬರ್ 1003 ನೋಡಲೇಬೇಕು, ಅಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೂಡ ಮಾತಾಡಿದ್ದೀವಿ. ಸೊ ನಾನು ಮತ್ತೆ ಇಲ್ಲಿ ಹೇಳಿ ಭಾಳಷ್ಟು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಆಲ್ರೆಡಿ ಮಾಡಿರೋದ್ರಿಂದ ಹೋಗಿ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಮುಂದಿನ ಪ್ರಶ್ನೆ NFHS 6ಗೆ ಸಂಬಂಧಿಸಿದಂತೆ. NFHS 6 introduced questions on digital literacy, financial transactions and direct benefit transfer coverage as a new indicator. ಹೌದು. ಮತ್ತು the preliminary NFHS 6 fact sheet omitted several important indicators. ಅನಿಮಿಯಾ ಬಗ್ಗೆ, ಮಾರ್ಟಾಲಿಟಿ ಇಂಡಿಕೇಟರ್ಸ್ ಬಗ್ಗೆ, ಸೆಕ್ಸ್ ರೇಷಿಯೋ ಬಗ್ಗೆ, ಸ್ಯಾನಿಟೇಷನ್ ಬಗ್ಗೆ, ಕ್ಲೀನ್ ಕುಕಿಂಗ್ ಫೇಲ್ ಯೂಸ್ ಬಗ್ಗೆ ಯಾವುದೇ ಅಂಕಿಅಂಶಗಳನ್ನು ಈ NFHS 6 ಸದ್ಯಕ್ಕಂತೂ ಕೊಟ್ಟಿಲ್ಲ. ಮುಂದೆ ಕೊಡಬಹುದು, ಗೊತ್ತಿಲ್ಲ. ಅನಿಮಿಯಾ ಬಗ್ಗೆ ಇಲ್ಲ, ಡೆಮೋಗ್ರಫಿಕ್ ಇಂಡಿಕೇಟರ್ಸ್ ಇಲ್ಲ, ಕ್ಯಾನ್ಸರ್ ಸ್ಕ್ರೀನಿಂಗ್ ಇಲ್ಲ, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಕ್ವಾಲಿಟಿ ಬಗ್ಗೆ ಯಾವ ಡೀಟೇಲ್ಸನ್ನು ಕೂಡ ಈ ಸದ್ಯದ NFHS 6 ರಿಪೋರ್ಟಲ್ಲಿ ಯಾವ ಡೀಟೇಲ್ಸು ಬಂದಿಲ್ಲ. ಅದಕ್ಕೋಸ್ಕರನೇ ಭಾಳ ಆಕ್ಷೇಪಗಳು ಬಂದಿದ್ವು. ಮುಂದೆ ನಾವು ಕೊಡ್ತೀವಿ, ಸದ್ಯಕ್ಕೆ ಅವು ಇನ್ನೂ ಅಂತ ಅಧಿಕಾರಿಗಳು ತಮ್ಮ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಒಂದಷ್ಟು PYQs ಕ್ವಿಕ್ಕಾಗಿ ನೋಡ್ಕೊಂಡ್ಬಿಡೋಣ. ಶಿಶು ಮರಣ ದರ ಎಷ್ಟು ವಯಸ್ಸಿನೊಳಗಿನ ಮಗುವಿನ ಬಗ್ಗೆ ಸೂಚಿಸುತ್ತೆ ಅಂದರೆ 1 ವರ್ಷದೊಳಗಿನ ಮಗುವಿನ ಬಗ್ಗೆ RSA ಎಕ್ಸಾಮಲ್ಲಿ ಕೇಳಿದ್ರು. ಅಂದರೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂದ್ರೇನು, ಹುಟ್ಟಿದ ಮಗು 1ನೇ ದಿನದಿಂದ 365 ದಿನ ಅಥವಾ 1 ವರ್ಷದೊಳಗಡೆ ಸಾವನ್ನಪ್ಪಿದ್ರೆ ಅದನ್ನು ನಾವು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಈ ಮತ್ತು ಹಳೆಯ ಡೀಟೇಲ್ಸ್ ಇದಾವೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಈಗ ಹೊಸ ಡೀಟೇಲ್ಸ್ ಅಷ್ಟು ನೋಡ್ಕೊಂಡ್ರಿ. ಸಾಮಾನ್ಯ ಜೀವಿತಾವಧಿ ಶಿಕ್ಷಣ ಮಟ್ಟದ ಸೂಚಕವಲ್ಲ. ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಎಕ್ಸಾಮಲ್ಲಿ ಏನು ಕೇಳಿದ್ರು, ಆ್ಯಸ್ ಪರ್ 2019-20 ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ NFHS 5 ಟೋಟಲ್ ಫರ್ಟಿಲಿಟಿ ರೇಟ್ ಇನ್ ಕರ್ನಾಟಕ 1.7 ಇತ್ತು. ಈಗ 2023-24 NFHS 6 ಪ್ರಕಾರ ಎಷ್ಟಿದೆ TFR? ಟೋಟಲ್ TFR ಕರ್ನಾಟಕದಲ್ಲಿ 1.8 ಇದೆ, ಹೆಚ್ಚಿಗೆ ಆಗಿದೆ. ದೇಶದಲ್ಲಿ ಎಷ್ಟಿದೆ? 2.0 ಇದೆ. ಮತ್ತು ಇದರಲ್ಲಿ ಗ್ರಾಮೀಣ ಎಷ್ಟಿದೆ? ಗ್ರಾಮೀಣ ದೇಶದಲ್ಲಿ 2.1 ಇದ್ದರೆ ನಗರ 1.6 ಇದೆ. ಅದೇ ಕರ್ನಾಟಕದಲ್ಲಿ 1.8 ಇದೆ ಗ್ರಾಮೀಣ, 1.7 ನಗರ ಇದೆ. ನೆನ್ಪಿಡ್ಬೇಕಂತ ನಂಬರ್ಸ್ ಎಲ್ಲ. ರೇಷ್ಮಾ ಕೃಷಿ ವಿಸ್ತರಣಾಧಿಕಾರಿ NFHS 5 ಪ್ರಕಾರ ವರದಿಯ ಪ್ರಕಾರ ಶಿಶು ಮರ್ತತೆಯ ದರ ಕರ್ನಾಟಕದಲ್ಲಿ ಎಷ್ಟಿದೆ? ಅವತ್ತು 25 ಇತ್ತು. ಈ ಶಿಶು ಮರ್ತತೆ ದರ MMR ಈ ಡೀಟೇಲ್ಸ್ ಈ NFHS 6 ಕೊಟ್ಟೇ ಇಲ್ಲ. ಅದಕ್ಕೋಸ್ಕರ ನಾವು ಹೇಳೋಕ್ಕಾಗಿಲ್ಲ.
ಇನ್ನೂ ಮೋಸ್ಟ್ಲಿ ಅಪ್ಡೇಟೆಡ್ ಮಾಡಿ ಕೊಡ್ಬೋದು. KPSC ಅಸಿಸ್ಟೆಂಟ್ ಅಕೌಂಟೆಂಟ್ ಎಕ್ಸಾಮಲ್ಲಿ ವಿಚ್ 2 states ಇಂಡಿಯಾ ಹ್ಯಾವ್ ಹೈಯೆಸ್ಟ್ ರೇಟ್ ಆಫ್ ಅಂಡರ್ ಏಜ್ ಮ್ಯಾರೇಜ್? NFHS 5 ಪ್ರಕಾರ ಅಂಡರ್ ಏಜ್ ಮ್ಯಾರೇಜು ವೆಸ್ಟ್ ಬೆಂಗಾಲ್ ಬಿಹಾರದಲ್ಲಿತ್ತು. NFHS 6 ಪ್ರಕಾರ ಎಲ್ಲಿದೆ ಡೀಟೇಲ್ಸ್ ಕೊಟ್ಟಿಲ್ಲ, ಕೊಟ್ಟಿದ್ರೆ ಹೇಳ್ತಾ ಇದ್ವಿ, ಮುಂದೆ ಕೊಟ್ಟರೆ ಡೆಫಿನೆಟ್ಲಿ ಇನ್ನೊಂದು ಪಾರ್ಟ್ 2 ಮಾಡಿ ಕೊಡ್ತೀನಿ. KS ಎಕ್ಸಾಮಲ್ಲಿ ಏನು ಕೇಳಿದ್ರು NFHS 5, ಸೊ ಭಾಳ ಡೀಟೇಲ್ಸ್ ಇದೆ, ನಾನು ಮತ್ತೆ ಹೇಳಕ್ಕೆ ಹೋಗಲ್ಲ, ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಕ್ಲಾಸ್ ನಂಬರ್ 624ಅಲ್ಲಿ. ಕರ್ನಾಟಕ ಸೀನ್ ಡಿಕ್ರೀಸ್ ಇನ್ ದ ಟೋಟಲ್ ಫರ್ಟಿಲಿಟಿ ರೇಟ್ ಕಂಪೇರ್ ಟು NFHS 4, ಈ ಥರ ಪ್ರಶ್ನೆ ಇತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್? ಗ್ರೂಪ್ ಬಿ ಎಕ್ಸಾಮಲ್ಲಿ ಮೊನ್ನೆ 2025ರಲ್ಲಿ ಆಲ್ ಇಂಡಿಯಾ ಕರೆಂಟ್ ಟೋಟಲ್ ಫರ್ಟಿಲಿಟಿ ರೇಟ್ ಈಸ್ 2.1 ಚಿಲ್ಡ್ರನ್ ಪರ್ ವುಮೆನ್. ತಪ್ಪಿತ್ತು, 2.0 ಆ್ಯಕ್ಚುಲಿ. ದಿಸ್ ಆಲ್ ಇಂಡಿಯಾ TFR ಲೆಸ್ ದ್ಯಾನ್ ಕೇರಳಾಸ್ TFR ಕರೆಕ್ಟ್ ಅಲ್ಲ, ತಪ್ಪು. ಯಾಕಂದರೆ ಕೇರಳದ್ದು 1.8 ಇದೆ ಈ ಸಲ, ಇಂಡಿಯಾದ 2.0 ಇದೆ. ಕರೆಂಟ್ TFR ಇನ್ ಕರ್ನಾಟಕ ಲೆಸ್ ದ್ಯಾನ್ ಆಲ್ ಇಂಡಿಯಾ TFR ಕರೆಕ್ಟ್ ಇದೆ, ಇವತ್ತಿಗೂ ಕೂಡ ಕರೆಕ್ಟ್ ಇದೆ NFHS 6ಅಲ್ಲಿ. ಯಾಕಂದರೆ ಆಲ್ ಇಂಡಿಯಾ TFR 2.0 ಇದೆ, ಕರ್ನಾಟಕ TFR 1.8 ಇದೆ. ಮೊನ್ನೆ KPS ಗ್ರೂಪ್ ಬಿ ಎಕ್ಸಾಮಲ್ಲಿ ಇನ್ನೊಂದು ಕೇಳಿದ್ರು, ಲೇಟೆಸ್ಟ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ NFHS ಫಾರ್ ಇಂಡಿಯಾ ಈಸ್ ಕಂಡಕ್ಟೆಡ್ ಬೈ NFHS 6 ಸರ್ವೆ ನಡೀತಾ ಇತ್ತು ಅವಾಗಿನ, ಈಗ ವರದಿ ಕೂಡ ಬಂದಿದೆ. ಇಷ್ಟು ಕ್ಲಾಸ್ ನಂಬರ್ 1168 ಮತ್ತು NFHS 6 ರಿಪೋರ್ಟ್ ಆಗುತ್ತೆ. ಸೊ ಭಾಳ ಸಲ NFHS ಅಂದ್ಬಿಟ್ಟೆ ಅನಿಸುತ್ತೆ, ಏನು ಮಾಡೋದು, ಹೇಗಾದ್ರೂ ಮಾಡಿ ನಿಮ್ಮನ್ನು ಪ್ರಿಪೇರ್ ಮಾಡಿಸ್ಬೇಕಲ್ವಾ. ಸೊ ಇಷ್ಟ ಆಗಿತ್ತು, ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದೆ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು.